ವಿಪ್ರಶ್ಯಮೆ ಕೈ ಸಂಧ್ಯಸತ ಇದೆಲ್ಲ ಆಗಿತ್ತಾಗಲೇ. ವೇದವಾದ ರಥೋನಶ್ಚಾನ್ನಪಾಖಂಡೇನ ಹೈತುಕಿ ಶುಷ್ಕವಾದ ವಿವಾದೇನ ಕಂಚಿತ್ ಪಕ್ಷಂ ನ ಸಂಶ್ರಯೇತ್. ವೇದವಾದ ರಥೋನಶ್ಚ ಆಗಿತ್ತದಲ್ಲ, ವೇದವಾದಕ್ಕೆ ಒಳಗಾಗಬಾರದು ಎಂದೂ ಸಹ ಪಾಖಂಡಿ ಆಗಬಾರದು ಮತ್ತು ಹೈತುಕಿ ಆಗಬಾರದು. ಇವತ್ತು ಹೈತುಕಿಗಳು ಜಾಸ್ತಿ ಆಗ್ತಾರೆ. ಶುಷ್ಕವಾದ ವಿವಾದೇನ, ಶುಷ್ಕವಾದ ವಿವಾದಗಳಿಂದ ಗೊತ್ತಾಯ್ತಾ, ಶುಷ್ಕವಾದ ವಿವಾದೇನ ನ ಕಂಚಿತ್ ಪಕ್ಷಂ ಸಂಶ್ರಯ, ಯಾವ ಪಕ್ಷವನ್ನು ಕೂಡ ಆಶ್ರಯಿಸಬಾರ್ದು. ಶುಷ್ಕ ಆಗಬೇಕೆ ಹೊರತು ವ್ಯಕ್ತಿ ಪ್ರಧಾನ ಆಗಬಾರ್ದು. ಇನ್ನು ಯಾವ ವ್ಯಕ್ತಿ ಪ್ರಮಾಣ ಪ್ರಮೇಯ ಅದನ್ನು ಅರ್ಥ ಮಾಡಿಕೊಂಡ್ರೆ ಶುಷ್ಕವಾದ ವಿವಾದವನ್ನು ಮಾಡಿಕೊಡೋದು. ಶುಷ್ಕವಾದ ವಿವಾದ ಅಂದ್ರೇನು? ತಲೆಬುಡದೇ ಇರ್ತಕ್ಕಂಥ ವಾಕ್ಯಾರ್ಥಗಳಾದರೆ, ಅಂದರೆ ವ್ಯವಸ್ಥೆ ಇಲ್ಲದೆ ಹೋದರೆ, ಅವ್ಯವಸ್ಥೆ ಇದ್ದರೆ ಅದೆಲ್ಲ ಶುಷ್ಕ ಆಯ್ತು. ತೀರ್ಮಾನ ಬರೆದ ಹೋದ್ರೆ ಏನಾಗುತ್ತೆ ಅಲ್ಲಿಗೆ? ಅದು ಶುಷ್ಕ ಇದ್ದಾಗ ಲೆಕ್ಕ. ಉದ್ದೇಶ ಏನು? ವಾಕ್ಯಾರ್ಥದ ಉದ್ದೇಶ ತತ್ವ ನಿರ್ಣಯ ಆಗಬೇಕು ಅಂತೇಳಿ. ಆಗದೆ ಹೋದರೆ ಪ್ರಯೋಜನ ಆಗಲೇ ಇಲ್ಲ, ವೇಸ್ಟ್ ಆಯಿತು. ವ್ಯವಸಾಯ ಮಾಡಿದ್ದೆಲ್ಲ ಮಳೆ ಕೊಚ್ಕೊಂಡು ಹೋಗ್ಬಿಟ್ರೆ ಹಾಗೋ ಹಾಗೆ. ವೇದೇನ ಸಹ ವಾದೋಯೋ ವೇದವಾದ ಇತೀರಿತಃ ತರ್ಕೇಣ ವೇದಸ್ಯ ಅನ್ಯರ್ಥಕಲ್ಪನಂ ತಂ ವಿದೋ ವಿದುಹು ತನ್ನ ಕುರ್ಯಾತ್ ಕದಾಚಿಚ್ಚ ತತ್ಕುರ್ವನ್ ವೇದಃ ಭವೇತ್. ಎಷ್ಟು ಇಂಪಾರ್ಟೆಂಟ್ ನೋಡಿ. ಇತೀಚ ವೇದವಾದ ಶಬ್ದಕ್ಕೆ ಇದು ಹೊಸ ಅರ್ಥವನ್ನು ಹೇಳ್ತಾರೆ. ವೇದೇನ ಸಹ ವಾದೋ ಯಹ, ವೇದವಾದ ಇತೀರಿ, ವೇದಗಳೊಂದಿಗೆ ವಿರೋಧ ಕೊಟ್ಟು ಮಾತಾಡಲಿಕ್ಕೆ ಹೋಗಬಾರ್ದು. ವೇದವಾಕ್ಯ ಅಂದರೆ ಆಗಮ ಅಲ್ಟಿಮೇಟ್. ಅದ್ರ ಮುಂದೆ ಮತ್ತೆ ಮಾತಾಡೋದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ ಮತ್ತೆ ಮಾತಾಡಿದ್ರೆ ಹೇಗೋ ಹಾಗೆ. ತರ್ಕೇನ, ಯಾವುದರಿಂದ? ಅವ್ರು ಡಾಕ್ಯುಮೆಂಟ್ ಕೊಟ್ಟು ಅವ್ರು ಮಾತಾಡ್ತಾರೆ, ಬರೀ ಆರ್ಗ್ಯುಮೆಂಟ್ ಇದು ಮಾತಾಡ್ತಾರೆ. ಡಾಕ್ಯುಮೆಂಟ್ ಬೇಸ್ಡ್ ಆರ್ಗ್ಯುಮೆಂಟ್ ಓಕೆ, ಆರ್ಗ್ಯುಮೆಂಟ್ ಫಾರ್ ಆರ್ಗ್ಯುಮೆಂಟ್ ಶೇಕ್ ಮಾಡಿದರೆ ಅದು ಸರಿಯಾದ್ದಲ್ಲ. ಅವ್ರು ಹೇಳ್ತಾರೆ ವೇಸ್ಟ್ ಆಫ್ ಟೈಮ್, ಕೋರ್ಟ್ ಪೆನಾಲ್ಟಿ ಆಗ್ತಾ ಇದ್ದ. ಶುಷ್ಕ ಬೇಸ್ಲೆಸ್ ಕೇಸ್ ಹಾಕಿದ್ರೆ ಏನು ಮಾಡ್ತಾರೆ? ಅದನ್ನು ಪೆನಾಲ್ಟಿ ಹಾಕ್ತಾರೆ, ಟೈಮ್ ವೇಸ್ಟ್, ಬೈತಾರೆ, ಒಂದಿಷ್ಟು ಚೀಮಾರಿ ಮಾಡ್ತಾರೆ. ಅದಕ್ಕೆ ಎಂದೂ ಕೂಡ ಹಾಗೆ ಮಾಡಬಾರ್ದು. ತರ್ಕೇನ ವೇದಸ್ಯ ಅನ್ಯಾರ್ಥ ಕಲ್ಪನಂ ತಂ ವಿದೋ ವಿದು. ಏನದು? ವೇದಕ್ಕೆ ಸ್ಪಷ್ಟವಾದ ಅರ್ಥ ತತ್ವ ಸಮನ್ವಯಾತ್ ಮಾಡಿದ್ದಾರೆ. ಅದಕ್ಕೆ ಯಾವುದೋ ಕುತರ್ಕ ಇಲ್ಲ. ತರ್ಕ ಶಬ್ದ ಕುತರ್ಕ ಅಂತ ಅರ್ಥ. ಕುತರ್ಕದಿಂದ ಬೇರೆ ಅರ್ಥವನ್ನು ಕಲ್ಪನೆ ಮಾಡಿದರೆ ಅದನ್ನು ವೇದವಾದ ಅಂತ ಕರೀತಾರೆ. ಅಲ್ಲೇನು ಹೇಳಿದರು? ವೇದವಾದ ಅಂದರೆ ವೇದದ ಆಪಾತತ ಅರ್ಥ. ಇಲ್ಲಿ ಹಾಗಲ್ಲ, ಇನ್ನೊಂದು ಅರ್ಥ. ವೇದದ ಅರ್ಥ ಸರಿ ಇದ್ದರೂ ಕೂಡ ಬರೀ ತರ್ಕ, ಏನೋ ಒಂದು ಹಾಡು ಎಲ್ಲ ಪ್ರಮಾಣ ಕೊಟ್ಟರು ಇರ್ಬೋದ್ರಿ, ಏನೋ ಹೀಗಾಗ್ಬೋದು ಅಂತೇಳಿ ಅದು ಅರ್ಥ ಇಲ್ಲದೊಳಗೆ. ತನ್ನ ಕುರ್ಯ ಕಥಂಚನ, ಈ ರೀತಿ ಮಾಡೋದ್ರಿಂದ ತತ್ವ ನಿರ್ಣಯಕ್ಕೆ ಅಪಚಾರವಾಗೋದ್ರಿಂದ ಕೆಲಸ ಮಾಡಬಾರ್ದು. ಅದು ಎಷ್ಟು ದೋಷ ಬರುತ್ತೆ ಅಂದರೆ ವೇದ ಭವೇತ್, ವೇದವನ್ನು ಕೊಂದು ಪಾಪ ಬರುತ್ತೆ ಅಂತ ಹೇಳ್ತಾರೆ. ದೊಡ್ಡವ್ರು ಮಾತ್ರ ಉಲ್ಲಂಘನೆ ಮಾಡಿದರೆ ಏನು ಬರುತ್ತೆ? ಅವ್ರನ್ನ ಕೊಂದು ಪಾಪ ಬರುತ್ತೆ. ಅವ್ರು ಸರಿ ಇಲ್ಲ ಅಂತ ಹೇಳಿದಾಗ ಆಯ್ತಲ್ಲ. ಅದಕ್ಕೆ ವೇದ ಬ್ರಹ್ಮಹತ್ಯೆ ಮಾಡಿದವನು, ಗೋಘ್ನ. ವೇದ, ವೇದಗಳನ್ನು ಸಂಹಾರ ಮಾಡಿದ ಪಾಪ ಬರುತ್ತೆ. ಇನ್ನೊಂದು ಅರ್ಥ ವೇದ ಅಂದರೆ ವೇದ ಪ್ರತಿಪಾದ್ಯ, ವೇದೋ ವೇದ ವ್ಯಂಗ್ಯ. ವಿಷ್ಣು ಆತ್ಮಹನೋ ಜನಾಹ ಈಶಾವಾಸ್ಯ, ಅದಕ್ಕೆ ಮ್ಯಾಚ್ ಆಗುತ್ತೆ. ಅಂದರೆ ವೇದವನ್ನು ಬೈಯೋದು ಒಂದೇ, ದೇವರನ್ನು ಬೈಯೋದು ಒಂದೇ. ಯಾಕೆ? ವೇದ ಪ್ರತಿಪಾದ್ಯ ದೇವರಾದ್ರಿಂದ ಅದು ವೇದ ಆಗ್ತಾನೆ ಅವನು. ಕದಾತ್ ಕುರ್ವನ್ ವೇದ ಭವೆ, ಯಾವ ಕಾಲಕ್ಕೂ ಆ ರೀತಿ ಮಾಡಿಕೊಡ್ತು. ಯೋಗ ಸಾಂಖ್ಯ ಕಣಾದ ಅಕ್ಷಪಾದ ವೈ ಹೇತು. ಗೊತ್ತಾಯ್ತಾ? ಪಶು ಈಶ ಶಾಕ್ತ ಬುದ್ಧಾದ್ಯ ಪಾಖಂಡ ಇತಿ ಕೀರ್ತಿತಾ. ಇಲ್ಲಿ ಹೇತು ಹೈತುಕಿ ಅಂತ ಕರೆದರು, ಪಾಖಂಡಿ ಅಂತ ಕರೆದರು. ಹೈತುಕಿಗಳು ಯಾರು? ಅರ್ಥ ಗೊತ್ತಾಗಿದೆ, ಯಾರವರು? ಹಾಗೆ ಪಾಖಂಡಿಗಳು ಯಾರು ಅಂದರೆ ಹೆಸರು ಹೇಳ್ತಾರೆ. ಯಾರ ಹೆಸರು ಅಂದರೆ ಯೋಗ ಸಾಂಖ್ಯ ಕಣಾದ ಅಕ್ಷಪಾದ. ಸಾಂಖ್ಯ ಯೋಗ ನೈಯಾಯಿಕ ವೈಶೇಷಿಕರಲ್ಲಿ ಯಾರಿವರು? ಹೇತುವಾದಿಗಳು, ಯುಕ್ತಿ ಪ್ರಧಾನವಾಗಿ ಮಾತಾಡೋರು. ಅದನ್ನು ಅದೇ ಅಭ್ಯಾಸ ಮಾಡಿ ಅದೇ ಒಂದು ಚಟ ಶುರುವಾಗಿಬಿಡುತ್ತೆ. ಆಮೇಲೆ ಅದನ್ನೇ ಓದ್ತಾ ಹೋದರೆ ಅದೇ ಚಟ ಶುರುವಾಗುತ್ತೆ. ಯಾಂಥ ಅವರ ಸಂಪರ್ಕದಲ್ಲಿ ಇರ್ತಾರೋ ಅಂಥ ಒಂದು ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಆದ್ದರಿಂದ ಅದನ್ನು ಓದಬಾರದು, ಸಿದ್ಧಾಂತವಾಗಿ ಓದಬಾರ್ದು, ಪೂರ್ವಪಕ್ಷವಾಗಿ ಓದಬೇಕಷ್ಟೆ. ಆಮೇಲೆ ಏನ ಇನ್ನೊಮ್ಮೆ ಹೇಳಿ, ಅರ್ಥ ಆಗಲಿಲ್ಲ. ಏನೋ ಹಾಂ ಹಾಂ
ಅದಕ್ಕೆ ಅಲ್ಲಿ ಹೇಳಿದ್ದೇನಂತ, ಸಾಂಖ್ಯ ಯೋಗ ಇತ್ಯಾದಿ ವೈದಿಕವಾದದ್ದಿದೆ, ಇದು ಅವೈದಿಕ. ಇವು ಗೊತ್ತಾಯ್ತಾ? ವೈದಿಕ ಸಾಂಖ್ಯ, ಕಪಿಲ ಪರಮಾತ್ಮ ಹೇಳಿದ್ದಂಥ ಸಾಂಖ್ಯ ಅದು ವೈದಿಕ ಸಾಂಖ್ಯ. ದತ್ತಾತ್ರೇಯ ಯೋಗ ಒಳ್ಳೆಯ ಯೋಗ, ಅದು ಪತಂಜಲಿ ಯೋಗ ಅಲ್ಲ, ಈ ಉದಯನ ತರ್ಕ ಅಲ್ಲ. ಗೊತ್ತಾಯ್ತಾ? ಆದ್ದರಿಂದ ಸರಿ, ಅವ್ರು ಏನು ಮಾಡಿದರು, ಒಂದು ಹೆಸರು ಬಳಸಿಕೊಂಡ್ರು, ವಿಷಯ ಬೇರೆ ಆಯಿತು. ಇವತ್ತು ಎಷ್ಟು ಹೆಸರು ಬ್ಯಾನರ್ ಹಾಕ್ತಾರಲ್ಲ, ಹಾಗೆ ಒಂದು ಕಂಪ್ನಿದು ಇನ್ನೂ ಬ್ರ್ಯಾಂಡ್ ಉಪಯೋಗಿಸ್ತಾರೆ, ಬ್ರ್ಯಾಂಡ್ ನೇಮ್ ಉಪಯೋಗಿಸ್ತಾರೆ, ಮಿಸ್ಯೂಸ್ ಮಾಡ್ತಾರೆ, ಆ ಥರ ಆಯಿತು. ಅದು ನಮ್ಮ ಈ ಸಾಂಖ್ಯ ಯೋಗ ಕೃಷ್ಣನೇ ಹೇಳ್ತಾನೆ, ಗ್ರಾಹ್ಯ ಇದು. ಗೊತ್ತಾಯ್ತಾ? ಸಾಂಖ್ಯ ಗ್ರಾಹ್ಯ, ಯೋಗನೂ ಗ್ರಾಹ್ಯ. ಅದು ವೈದಿಕ ಸಾಂಖ್ಯ, ವೈದಿಕ ಯೋಗ, ಇವು ಯಾವುದಕ್ಕೂ ವೈದಿಕ ಬ್ರಹ್ಮಸೂತ್ರ ಯಾವುದಕ್ಕೂ ವಿರೋಧನೇ ಇಲ್ಲ, ಎಲ್ಲವೂ ಸಂವಾದಿಗಳೇ. ಗೌರ್ಮೆಂಟ್ ಅಂತ ಹೇಳಿದಾಗ ಏನಾಯ್ತು, ಗೌರ್ಮೆಂಟ್ ಫುಲ್ ಗೌರ್ಮೆಂಟ್ ಅಂಡರ್ಟೇಕಿಂಗ್, ಅವಾಗೇನಾಗ್ತದೆ, ಪರಸ್ಪರ ಎಲ್ಲರೂ ಒಂದೇ ರೀತಿ ರೂಲ್ ಫಾಲೋ ಮಾಡಬೇಕು ಅವರು. ಗೊತ್ತಾಯ್ತಾ? ಯಾವುದೂ ಮಾಡೋಕ್ಕೆ ಪ್ರೈವೇಟ್ ಆದರೆ ಕೆಲವು ಏನು ಮಾಡ್ಕೋಬೋದು ಅವರು, ಸಣ್ಣ ಪುಟ್ಟ ಪದ ಎಲೆಕ್ಷನ್ ಏನೋ ಮಾಡೋಕ್ಕೆ, ಇದಕ್ಕೆ ಹಾಗಿಲ್ಲ, ಅಪಾಯಿಂಟ್ಮೆಂಟ್ ಹೊರತು ಮತ್ತೆ ಪ್ರಶ್ನೆ ಇಲ್ಲ. ಇದೆಲ್ಲ ಯೋಚನೆ, ಗೌರ್ಮೆಂಟ್ ಬರೋದು ಎಲೆಕ್ಟ್ ಆಗಿ, ಬಟ್ ಆಮೇಲೆ ಬರೋದೆಲ್ಲ ಎಲೆಕ್ಷನ್ ಇಲ್ಲ, ರೂಲ್ ಈಸ್ ರೂಲ್ ಅಷ್ಟೇ. ಗ್ರಾಹ್ಯ ಗ್ರಾಹ್ಯ ಸಾಂಖ್ಯ ಯೋಗಾದಿಗಳನ್ನು ಬೈತಾ ಇಲ್ಲ ಇಲ್ಲಿ. ಯಾವುದನ್ನು? ಅಗ್ರಾಹ್ಯ, ಅವೈದಿಕ, ವೇದಕ್ಕೆ ವಿರುದ್ಧ. ವೇದ ಒಪ್ತಾರೆ ಅವರು, ವೇದನೂ ಒಪ್ತೇವೆ ಅಂತಾರೆ ಹೊರತು ವೇದನೇ ಒಪ್ತೇವೆ ಬರೀ ವೇದನೂ ಒಪ್ತೇವೆ ಅಂದರೆ ಏನಾಯ್ತು ಅಲ್ಲಿಗೆ? ಸೆಕೆಂಡರಿ ಆಯ್ತು. ಯಾವುದು ಪ್ರಧಾನ ಅವ್ರಿಗೆ? ಹಾಗಿದ್ರೆ ತರ್ಕ ಪ್ರಧಾನವಾದ ಮಾತು ಎಲ್ಲೂ ಆಡಬಾರ್ದು, ಅಲ್ಲೂ ಇಲ್ಲಿ ಇಲ್ಲ. ಬಸ್ ಎಷ್ಟೊತ್ತಿಗಿದೆ ಅಲ್ಲೂ ಊಹೆ ಮಾಡಿ ಉತ್ತರ ಕೊಡಬಾರ್ದು, ಆಧಾರ ಕೊಡಬೇಕು, ಅವ್ರಿಗೆ ಊಹೆ ಮಾಡಬಾರ್ದು. ಯಾವ ಕೆಲಸಕ್ಕೂ ಕೂಡ ಏನಿಲ್ಲ, ಊಹೆಗೆ ಅರ್ಥನೇ ಇಲ್ಲ. ಅದರಲ್ಲೇ ದೊಡ್ಡ ಫಿಲಾಸಫಿ ಮಾಡ್ಕೊಂಡ್ಬಿಟ್ರು ಅವ್ರು, ಮಾಡಬಾರ್ದು ಹಾಗೆ. ಹೋಯ್ತಾ ಮತ್ತೆ? ಹಾಂ, ಹೌದು ಹೌದು, ಅವ್ರು ಓದಬೇಕನ್ನ ಗೊತ್ತು, ಖಂಡ ಮಾಡೋಕೆ ಓದಿರ್ಬೇಕಲ್ಲ. ಅದು ಅರ್ಥದಲ್ಲಿ ಓದಿದ್ದಾರೆ ಹೊರತು ಏನು ಓದಿಲ್ಲ, ಉಪಾದೇಯತ್ವನೂ ಓದಿಲ್ಲ. ಅವ್ರ ಪ್ರಶ್ನೆ ಗೊತ್ತಾಯ್ತಾ? ಏನಂತ ಹೇಳಿದ್ರಲ್ಲಿ? ಸಾಲಂಕಾರಕ, ಕಾವ್ಯ, ನಾಟಕ, ಕಲಾ, ಕಾಣಾದ, ಪಾತಂಜಲ, ತ್ರಯರ್ಥ, ಸ್ಮೃತಿ, ಜೈಮಿನೀಯ ಕವಿತಾ, ಪಾರಂಗತ, ಕವಿತಾ ಎಲ್ಲ ಪಾರಂಗತ. ಹಾಗಿದ್ರೆ ಯತಿಗಳು ಕಾವ್ಯಗೆ ಓದಬಾರ್ದು, ನಾಟಕ ಓದಬಾರ್ದು. ಓದಿದ್ದಾರೆ, ಖಂಡನೆ ಮಾಡ್ಬೇಕಾದ್ರೆ ಓದಬೇಕಾದ್ರೆ ಯಾವುದೋ ಒಂದು ಈ ಪಕ್ಷ ಸರಿ ಇಲ್ಲ ಅಂತ ಹೇಳ್ಬೇಕಾದ್ರೆ ಪಕ್ಷ ಗೊತ್ತಾಗಬೇಕು ಫಸ್ಟ್. ಆ ರೀತಿ ಓದಿರೋ ತಪ್ಪಲ್ಲ. ಏನಂತ ಓದಬಾರ್ದು? ಸಿದ್ಧಾಂತವಾಗಿ ಓದಬಾರ್ದು ಅಷ್ಟೆ. ಅದು ಗೊತ್ತಿರೋ ಖಂಡನೆ ಮಾಡೋಕ್ಕೆ ಬರೋದಿಲ್ಲ. ಆ ರೀತಿ ಮಾಡಿದ್ರಿಂದ ಎಲ್ಲ ಸಭೆಗಳಲ್ಲೂ ಗೆಲ್ತಾ ಇದ್ರು ಅವರು. ಯೋಗ ಸಾಂಖ್ಯ ಕಾಣಾದ ಸಾಕ್ಷಪಾದಾಹಿತೆ ವೈ ವೇದವಾದಿನ ಹೇತುವಾದಿನ ಪಶು ಈಶಾ ಶಾಕ್ತ ಬುದ್ಧಾದ್ಯ ಪಾಷಂಡ ಇತಿ ಕೀರ್ತಿತ. ಪಶು ಅಂದ್ರೇನು? ಪಾಶುಪತ ಮತ, ಪಶುಗಳು ಅಂತ ಅರ್ಥ ಅಲ್ಲ, ಪಾಶುಪತ ಮತ. ಈಶಾ ಅಂತ ಹೇಳಿದರು, ಅದು ಪಶ್ವೀಶ ಅಂದರೆ ಪಾಶುಪತ, ಪಶು ಪತಿ, ಪಾಶುಪತ, ಈಶಾ ಅಂದ್ರೆ ಪತಿ, ಪಶ್ವೀಶ, ಶಾಕ್ತ, ಪಶ್ವೀಶ ಅಂತ ಹೇಳಿದ್ದರಿಂದ ಇವರೆಲ್ಲ ಬಂದುಬಿಟ್ರು. ಯಾರು ಗಣಪತ್ಯ ಮೊದಲಾದೆಲ್ಲ ಬಂದವರು. ಪುತ್ಯರೋಧೀಕರಣದಲ್ಲಿ ಯಾರು ನಿರಾಕರಣೆ ಮಾಡಿದ್ದಾರೋ ಎಲ್ಲ ಬಂದರು. ಆಮೇಲೆ ಇದು ಶಾಕ್ತ ಮತ ಪ್ರತ್ಯೇಕ ಹೇಳ್ತಾರೆ, ಯಾಕೆ ಸ್ವಲ್ಪ ಅಡಿಷನ್ ಇದೆ ಅದರಲ್ಲಿ, ಅದಕ್ಕೆ ಅದನ್ನು ಬೇರೆ ಮಾಡಿದರು, ಶಾಕ್ತಾಧಿಕರಣ ಬೇರೆಯೇ ಮಾಡಿದರು. ಆಮೇಲೆ ಬುದ್ಧಾದ್ಯ, ಇವರೆಲ್ಲ ಯಾರು? ಇವರು ಪಾಖಂಡ ಅಂದರೆ ವೇದ ವಿರೋಧಿಗಳು ಅಂತ. ಅವ್ರು ವೇದ ವಿರೋಧಿಗಳಲ್ಲ, ವೇದ ಪ್ರಾಧಾನ್ಯವಾದಿಗಳಲ್ಲ. ಇವರೆಲ್ಲ ಮನೆಯಿಂದ ಹೊರಗೆ ಹಾಕ್ತಾರೆ ದೊಡ್ಡವ್ರನ್ನ, ತಂದೆ ತಾಯಿನ. ಅವ್ರು ಹೊರಗೆ ಹಾಕ್ತಾರೆ, ಇಟ್ಕೊಂಡೇ ಮೂಲೆಗೆ ಹಾಕ್ಯಾರ, ಮೂಲೆ ಗುಂಪು ಮಾಡೋದು. ಹೊರಗೆ ಹಾಕೋ ಕಡೆ ಮೂಲೆ ಗುಂಪು ಮಾಡೋದು ಬೇರೆ. ಮೂಲೆ ಗುಂಪು ಮಾಡಿದ್ರಿಂದ ಇವರು ಕೂಡ ಅಗ್ರಾಹ್ಯರು ಅಂತ ಅರ್ಥ. ಎಲ್ಲ ಸ್ಪಷ್ಟೀಕರಣಗಳು ಇವೆಲ್ಲ ಕೂಡ. ಏಕಏವ ಪರೋ, ಇವೆಲ್ಲ ಕಥಾಲಕ್ಷಣ ಪ್ರಮಾಣ ಲಕ್ಷಣಕ್ಕೆ ಸೇರಿಸ್ಕೋಬೇಕು. ಇವೆಲ್ಲ ಗೊತ್ತಾಯ್ತಾ? ದುರಾಗಮಗಳು ಹೇಳಿದಾಗ ಆ ಗುಂಪಿ ಸೇರಿಸ್ಕೊಂಡು ಓದಬೇಕು. ಈ ರೀತಿ ಬರ್ತಾರೆ ಯಾರು ಅಂತ ಇಲ್ಲಿ ಹೆಸರು ಹೇಳ್ಬಿಟ್ಟಿದ್ದಾರೆ, ಸೇರಿಸ್ಕೋಬೇಕಾದ್ರೆ. ಏಕಏವ ಪರೋ ಹ್ಯಾತ್ಮ ಭೂತೇಷು ಆತ್ಮನ್ಯವಸ್ಥಿತ ಖಂ ಯದ್ವದಾಯುಪಾವದ್ವದ ಭೂತಪಾತ್ರೇಷು ಭೂತಾನ್ಯೇಕಾತ್ಮಕಾನಿ ಚ. ಏಕಏವ ಪರೋ ಹ್ಯಾತ್ಮ ಭೂತೇಷು ಆತ್ಮನಿ ಅವಸ್ಥಿತ. ಎಲ್ಲ ಪ್ರಾಣಿಗಳಲ್ಲೂ ಕೂಡ ಒಡನಿಸಿರ್ತಕ್ಕಂಥ ಅಂತರ್ಯಾಮಿ ಪರಮಾತ್ಮ ಒಬ್ಬನೇ. ಗೊತ್ತಾಯ್ತಾ? ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ. ಖಂ ಯದ್ವತ್ ಉದಪಾತ್ರೇಷು ಭೂತಾನಿ ಏಕಾತ್ಮಕಾನಿ ಚ. ಒಂದೇ ವಸ್ತು, ಒಂದೇ ನೀರನ್ನು ಬೇರೆ ಬೇರೆ ಪಾತ್ರೆಗಳಲ್ಲಿ ಹಾಕಿದಾಗ ರೂಪ ಬೇರೆ ಬೇರೆ ಕಾಣಿಸುತ್ತೆ. ಆ್ಯಕ್ಚುಲಿ ಏನಲ್ಲ, ಅದು ಒಂದೇ ಪದಾರ್ಥ ಬೇರೆ ಪಾತ್ರೆಯಲ್ಲಿ ಪಾತ್ರೆ ಆಕಾರಕ್ಕೆ ತಕ್ಕಂತೆ ಕಾಣಿಸುತ್ತಲ್ಲ, ಹಾಗೆ ಅಷ್ಟೇ ಹೊರತು ಇದು ದೃಷ್ಟಾಂತ ಅಷ್ಟೇ. ನೀರೇ ದೇವರು ಅಂತ ಅರ್ಥ ಅಲ್ಲ, ಅದಕ್ಕೆ ದೃಷ್ಟಾಂತ. ಆದೇ ಅರ್ಥ ತಗೊಂಡ್ರೆ ಈ ಜೀವಾತ್ಮರು ಮಾತ್ರ ಒಪ್ಕೊಂಡಾಗುತ್ತೆ. ಎರಡೂ ಬೇಕು. ಒಂದು ದೃಷ್ಟಾಂತ ಹೇಳಿದ ಮೇಲೆ ಇನ್ನೊಂದರಲ್ಲಿ ಪಾತ್ರೆಯಲ್ಲಿರೋ ನೀರು ಪಾತ್ರೆ ಬೇರೆ, ನೀರು ಬೇರೆ. ಶರೀರದಲ್ಲಿ ದೇವರಿದ್ದಾನೆ ಅಂದರೆ
ಶರೀರ ಬೇರೆ ದೇವರು ಬೇರೆ. ಜೀವರಲ್ಲಿ ದೇವರಿದ್ದಾನೆ, ಜೀವರು ಬೇರೆ ದೇವರು ಬೇರೆ. ಒಳಗಿರೋ ಪದಾರ್ಥ ಏನಾಗಿರ್ಬೇಕು ಯಾವಾಗಲೂ ಬೇರೆ ಆಗಿರಲೇಬೇಕು. ಇಲ್ಲಿ ಹೋದರೆ ಒಳಗೆ ಅಂತ ಅರ್ಥ, ಹೊರಗೆ ಹೊರಗೆ ಅರ್ಥನೇ ಬರೋದಿಲ್ಲ ಅದಕ್ಕೆ. ಖಂ ಯದ್ವದ್ ಉದಪಾತ್ರೆ, ಉದ ಅಂದರೆ ನೀರು, ಉದಕುಂಭದಾನ ಅಂತ ಹೇಳ್ತಾರಲ್ಲ, ಉದ ಅಂದರೂ ನೀರು, ಉದಕ ಅಂದರೂ ನೀರು. ಭೂತಾನಿ ಅನೇಕಾತ್ಮಕಾನಿ ಚ, ಭೂತಾನಾಂ ಏಕ ಏವಾತ್ತ ಏಕೈಕೋ ಅಥೈಕೋ ಭೂತೇಷು ಸಂತತಃ ಏಕೋ ಭೂತಾನ್. ಜೀವಕ್ಕೂ ಒಳಗಿರೋ ಪರಮಾತ್ಮರಿಗೂ ಜೀವ ಈಶ್ವರ ಭೇದ ಬಂತು. ಪಕ್ಕದಲ್ಲಿ ಕೂತವ್ರಿಗೂ ಅವರಿಗೂ ಜೀವ ಭೇದ, ಜಡ ಭೇದನೂ ಬಂತು. ಶರೀರದ ಜಡ ಆದ್ದರಿಂದ ಪಂಚಭೇದನೂ ಬಂತು. ಗೊತ್ತಾಯ್ತಾ? ಪಂಚಭೇದ ಕೂಡ ಇರೋದ್ರಿಂದ ಮತ್ತು ದೇಶ ಕಾಲಗಳಿವೆ. ಇನ್ನೊಬ್ಬನು ಬೇಡ, ಅವನ್ನೇ ತಗೊಂಡು ಸಾಕು. ದೇಶದಿಂದ ಬೇರೆ, ಅವನ ಕಾಲದಿಂದ ಬೇರೆ. ಅವು ಜಡ ಪದಾರ್ಥಗಳು ಬೇರೆ, ಚೇತನ ಬೇರೆ. ಅಭಿಮಾನಿ ದೇವತೆಗಳು ಚೇತನ, ಅವು ಜಡ ಪದಾರ್ಥ. ಪಂಚಭೇದನೂ ಒಂದು ವ್ಯಕ್ತಿನ ಒಪ್ಕೊಂಡ ತಕ್ಷಣ ಏನು ಬರುತ್ತಲ್ಲಿ? ಪಂಚಭೇದನೂ ಒಪ್ಪು. ಘಟಾದಿಷು ಮಹಾಕಾಶೋ ನಿರ್ವಿಶೇಷಶ್ಚ ಸಂತತಃ. ಘಟ ಅದನ್ನು ಇನ್ನೊಂದು ದೃಷ್ಟಾಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಘಟಾದಿಷು ಮಹಾಕಾಶೋ ನಿರ್ವಿಶೇಷಶ್ಚ ಸಂತತಃ ಘಟಾವಯವ ರೂಪಸ್ತು ತಥೈವಾನ್ಯೋ ಘಟಾನುಗಃ. ಒಂದು ಮಠಾಕಾಶ, ಘಟಾಕಾಶ ಅಂತ ಕರೀತಾರೆ. ಮಠ ಅಂದರೆ ಮಠಗಳ ಆಕಾಶ ಅಂತ ಅರ್ಥ ಅಲ್ಲ, ಬಿಲ್ಡಿಂಗ್ ಅಂತ ಅಷ್ಟೇ ಅರ್ಥ. ಇದಿಷ್ಟು ಕೂಡ ಮಠಾಕಾಶ. ಹೊರಗಿಂದು ಅವ್ಯಾಕೃತ ಆಕಾಶ, ಭೂತಾಕಾಶ ಎಲ್ಲ ಸೇರುತ್ತೆ, ಅದು ಫೈನಲ್. ಅದು ಆಮೇಲೆ ಒಂದು ಘಟಾದಿ ಪಾತ್ರೆಗಳೇ, ಅಲ್ಲೂ ಒಳಗೆ ಸ್ಪೇಸ್ ಇದೆ, ಅದೇನದು ಘಟಾಕಾಶ. ಘಟಾಕಾಶ ಮಠಾಕಾಶ ಎಲ್ಲ ಕರೀತಾರೆ. ಆದರೆ ಆಕಾಶ ನಿರ್ವಿಕಾರ ಒಂದೇ. ಅದರೊಳಗಿರೋದಕ್ಕೆ ಏನಂತ ಕರೀತಾರೆ? ಘಟ ಹೋಯಿತು, ಆಕಾಶ ಹೋಗಲಿಲ್ಲ. ಅದಕ್ಕೆ ಒಂದು ಯಾವುದೇ ಹೋದರೂ ಕೂಡ ಪರಮಾತ್ಮನಿಗೆ ಏನೂ ಆಗೋದಿಲ್ಲ. ಅದೆಲ್ಲ ಹೇಳೋದಕ್ಕೆ ದೃಷ್ಟಾಂತ ಕೊಟ್ಟಿದ್ದಾರೆ. ಏನು? ಹೌದು, ಘಟ ಹೋಯ್ತು ಅಂತ. ಘಟ ಬಿದ್ದೋಯ್ತು ಅಂದ್ರೆ ಏನು ಅರ್ಥ? ಜೀವ ಘಟ ಇದ್ದ ಹಾಗೆ. ಒಳಗಿರೋ ಬಿಟ್ಟ ಒಳಗಿರೋ ದೇಹ ಹೋಯ್ತು ಅಂದರೆ ಘಟ ಹೋಯ್ತು ಅಂತ. ಕೆಲವು ಬೇಗ ಅತ್ಯಂತ ಘಟ ಅಲ್ಲ, ಗೊತ್ತಾ? ನಾನು ಅಂತ್ಯಂತ ಘಟ ಅಲ್ಲ, ಘಟ ಅಂದರೆ ಯಾತಕ್ಕೆ ಘಟ ಅಂತ ಕರೀತಾರೆ? ದೇಹನ ಅಲ್ಲ 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 ಘಟನಾತ್ ಘಟ ಉಚ್ಯತೆ. ಘಟನ ಇವತ್ತು ಉದಾಹರಣೆಗೆ ಏನಿದೆ, ಅದಕ್ಕೆ ಯಾರೇ ಆಗಬೇಕು, ಗೊತ್ತಾಯ್ತಾ? ಅದಾಗ್ತಾ ಇದೆ, ಸಾಧನೆ ಮಾಡ್ಲಿಕ್ಕೆ ಬರುತ್ತೆ, ಅದಕ್ಕೆ ಘಟ ಅಂತ ಹೆಸರು ಆಯ್ತು. ಇವತ್ತು ನೀರು ತರಬೇಕು, ಘಟ ಬೇಕು. ಯಾತಕ್ಕೆ? ಕಂಟೇನರ್ ಬೇಕು, ಅದಕ್ಕೋಸ್ಕರ ಘಟ ಅಂತ ಹೆಸರು ಬಂತೆ ಹೊರತು ಬೇರೆ ಕಾರಣಕ್ಕಲ್ಲ. ಘಟನೆ ಯಾವ್ದು? ಘಟ ಘಟನೆ ಯಾವುದರಿಂದ ಆಗುತ್ತೋ ಅದು ಘಟ. ನೀರು ತರೋ ಕೆಲಸ ಘಟದಿಂದ ಅದಕ್ಕೆ ಘಟ ಅಂತ ಹೆಸರಾಯಿತು. ದೇವ್ರನ್ನ ಶಾಸ್ತ್ರ ಓದೋದು ನೀರು ಶಾಸ್ತ್ರ. ಅದು ತುಂಬಿಕೊಡೋಕೆ ಏನು ಬೇಕು? ಕಂಟೇನರ್ ದೇಹ ಬೇಕು, ಅಷ್ಟೇ ಹೊರತು ಘಟ ಅಂತ ಹೇಳಿದರೆ ಏನೂ ಅರ್ಥ ಮಾಡ್ಕೋಬಾರ್ದು. ದೇಹನೇ ಘಟ, ಒಳಗಿರೋ ಜೀವನೇ ನೀರು. ಅದು ಬೇರೆ, ಅದು ಎಲ್ಲ ಅಭಾದ ಪ್ರಶ್ನೆ ಬೇರೆ, ಅಭೇದ ಅಲ್ಲ ಇಲ್ಲ. ಅಲ್ಲೂ ಕೂಡ ಭೇದನೆ. ಆಕಾಶ ಬೇರೆ ಪದಾರ್ಥ ಅಂತ ತಕ್ಷಣ ಬೇರೆ ಆಗೋಯ್ತು. ವಿಕಾರ ಹೊಂದೋದು ಅದು ಬೇರೆ. ಅದು ಈ ಆಕಾಶ ಅವ್ಯಾಕೃತ ಆಕಾಶ, ಈ ಆಕಾಶ, ಈ ಭೂತಾಕಾಶ ಅಲ್ಲ. ಅದು ಘಟದೊಳಗಿರೋದ್ರಲ್ಲಿ ಭೂತಾಕಾಶ ಅಲ್ಲ, ಅವ್ಯಾಕೃತ ಆಕಾಶನೇ ಇರೋದು. ನಮ್ಮ ದೇಹದೊಳಗಿರುತ್ತೆ ಅದು. ಇಲ್ಲ, ನಮ್ಮ ಅಲ್ಲ ಘಟದ ಒಳಗಿರೋ ಆಕಾಶ. ಅದೇನು ಯಾವಾಗ ಇದೆ ಈಗ ಹಿಡ್ಕೊಂಡ ತಕ್ಷಣ ಕೈ ಒಳಗೆ ಬಂತಷ್ಟೆ. ಹಿಡ್ಕೊಂಡ್ರೆ ಇದು ಆಕಾಶನೇ, ಹಿಡ್ಕೊಂಡ ತಕ್ಷಣ ಬಂತು. ವಿಕಾರ ಹೊಂತ ಏನಿಲ್ಲ, ಅದು ಅದರನ್ನೇ ಇಲ್ಲ. ಅದೇ ಬೇರೆ ಅದೇ ಬೇರೆ. ಹಾಂ, ಯಾವ ಘಟ ಬೇಕಾದ್ರೆ ಸುವರ್ಣ ಘಟ ಸುವರ್ಣ ಕಲಶ ಅಂತ ಹೇಳೋದಿಲ್ಲ. ಸುವರ್ಣ ಕಲಶ ಆಗ್ಬೋದು, ಬೆಳ್ಳಿ ಕಲಶ ಆಗ್ಬೋದು. ಮಹಾಕಾಶೋ ವಿಘ್ನರಾಜ, ಅದನ್ನು ಸೂಕ್ಷ್ಮ ಹೇಳ್ತಾರೆ. ಮಹಾಕಾಶೋ ವಿಘ್ನರಾಜ ವಿಘ್ನಾ ತತ್ರತು ಮಧ್ಯಮಾಹ. ಮಹಾಕಾಶ ಏನಂತ ಕರೀತಾರೆ? ಮಹಾಕಾಶ ಅಂದರೆ ಭೂತಾಕಾಶ. ಈ ಮಾತು ಪದ ಇಟ್ಕೊಂಡೆ ಹರಿಕಥಾಮೃತ ಸಾರದಲ್ಲಿ ಮಹದಾಕಾಶಪತಿ ಕರುಣಾಳು ಕೈಪಿಡೆ ಅಮ್ಮನು ಉದ್ದ. ಮಹದಾಕಾಶಪತಿ ಅಂದರು. ಮಹದಾಕಾಶಕ್ಕೆ ಭೂತಾಕಾಶ ಅಂತಾನೆ ಹೊರತೇನಲ್ಲ, ಅವ್ಯಾಕೃತ ಆಕಾಶ ಅಲ್ಲ. ಹೆಸರಿದೆ ಮಹಾದೇವ ಅಂತ. ದೇವ ವಿಷ್ಣು, ಮಹಾದೇವ ಆ ಥರ. ಅಂದರೆ ಮಹಾ ಅಂತ ಬಂತಷ್ಟೇ. ಇಂಡಿಯಾ ರಾಷ್ಟ್ರ, ಮಹಾರಾಷ್ಟ್ರ ರಾಜ್ಯ, ರಾಷ್ಟ್ರ ದೊಡ್ಡದು. ಅದು ಎಷ್ಟೋ ಸರ್ತೆ ಕೆಲವು ಮಾತು ಹೆಸರು ತಗೋಗಿ ಒಂಥರ ನಾವೇ ಸೋತಾಗಿಬಿಡುತ್ತೆ. ಅದು ಉಪಯೋಗಿಸ್ಬಾರ್ದು. ಮಹಾಕಾಶಾಭಿಮಾನಿತ್ವಾತ್, ಅವ್ಯಾಕೃತ ಆಕಾಶ ಮಹಾಲಕ್ಷ್ಮಿನೇ ಅಭಿಮಾನಿ ದೇವತೆ. ಮಧ್ಯಮಾಕಾಶ ಉಚ್ಯತೆ ಸನ್ ಏಕದೇಶಾಭಿಮಾನಿತ್ವಾದಿತ್ಯಾಕಾಶ ತ್ರಯಸ್ಮೃತ. ಮೂರು ಆಕಾಶ ಆಯ್ತು ಅವರಿಗೆ. ಒಂದು ಆಕಾಶ ಇನ್ನೊಂದು ಆಕಾಶ ಭೂತಾಕಾಶ, ಮತ್ತೊಂದು ಆಕಾಶ ವಿಕಾರ ಹೊಂದತಕ್ಕಂಥ ಆಕಾಶ. ಇದು ಘಟಾಕಾಶ ಇತ್ಯಾದಿಗಳು ಅದರ ಭಾಗ ಅಷ್ಟೇ ಅವ್ಯಾಕೃತ ಆಕಾಶಕ್ಕೆ.
ಈ ದೇಹದೊಳಗೆಲ್ಲ ಭೂತಾಕಾಶ, ಹೊಟ್ಟೆಯೊಳಗೆ ಆಗಲಿ ಆಕಾಶ ಎಂಥದ್ದು ಭೂತಾಕಾಶ. ಇವೆಲ್ಲ ಇನ್ನೂ ತುಂಬ ಇದೆ. ಅದಕ್ಕೆಲ್ಲ ಒಂದು ದೃಷ್ಟಾಂತ ಅಷ್ಟೇ. ಕ್ಷುದ್ರೋಪ ಕ್ಷುದ್ರ ವಿಘ್ನ ತದಿತರೆ ಏವಮಾತ್ಮ ತ್ರಿಧಾ ಸ್ಮೃತಃ. ಅಲ್ಲಿ ಹೇಗೆ ವಿಘ್ನ ತತ್ರತು ಮಧ್ಯಮ ಇನ್ನೂ ಹೇಳ್ತಾರೆ. ಒಂದು ಮಹಾಕಾಶ, ಆಮೇಲೆ ಭೂತಾಕಾಶ, ಮಧ್ಯೆ ಇರತಕ್ಕಂಥ ಆಕಾಶ ಅಂತರಿಕ್ಷ. ಅದಕ್ಕೆ ಅಭಿಮಾನಿ ದೇವತೆ ಯಾರು ಅಂತ ಕೇಳಿದರೆ ಮಹಾಕಾಶದ ಮಧ್ಯೆ ಭೂತಾಕಾಶ ಇನ್ ಬಿಟ್ವೀನ್ ಇರೋರು ಯಾರು ಅಂತ ಕೇಳಿದರೆ ಗಣೇಶನ ಮಗ ಅಂತ ಹೇಳ್ತಾರೆ. ಆದ್ದರಿಂದ ಗಣೇಶನಿಗೆ ಗಣೇಶ ಬ್ರಹ್ಮಚಾರಿ ಎಂಬ ತಪ್ಪು. ಗಣೇಶನ ಮಗ ಇದ್ದಾನೆ, ಇಬ್ಬರು ಹೆಂಡಂದರಿದ್ದಾರೆ. ಗಣೇಶನ ಪೂಜೆ ಮಾಡಬೇಕಾದ್ರೆ ಪೂಜೆ ಮಾಡೋಕ್ಕೆ ಹೇಳ್ತೀವಿ ನಾವು, ಸಿದ್ಧಿ ವಿದ್ಯೆ ಆಗಲಿ ಹೇಳ್ತೇವೆ. ಆದ್ದರಿಂದ ಗಣೇಶ ಬ್ರಹ್ಮಚಾರಿ ರೂಪ ಅಲ್ಲ. ಅದಕ್ಕೆ ಆಚಾರ್ಯ ಬಂದು ಹೇಳಿದ್ದಾರೆ ತತ್ಪುತ್ರ ಅಂತ ಬರೆದಿದ್ದಾರೆ. ಗಣೇಶನ ಮಗ, ಅದಕ್ಕೆ ಅಂತರಿಕ್ಷಕ್ಕೆ ಅಭಿಮಾನಿ ದೇವತೆ ಬುದ್ಧಿ ಅಂತ ಹೇಳ್ತಾರೆ. ನೀವು ಗಣೇಶನ ಪೂಜೆ ಮಾಡಬೇಕಾದ್ರೆ ಉಪಯೋಗಿಸಲೇಬೇಕಲ್ಲ. ಆದರೆ ಲೋಕದೊಳಗೆ ಮಾತ್ರ ಏನಂತ ಆಗ್ಬಿಟ್ಟಿದೆ, ಗಣೇಶ ಕುಮಾರ, ಅಣ್ಣನೂ ಕುಮಾರ, ತಮ್ಮನೂ ಇದು ಅಂತಾಗಿದೆ. ಇಬ್ಬರು ಕುಮಾರರಲ್ಲ, ಇಬ್ಬರು ಕೂಡ ವಿವಾಹಿತರೆ. ಮಹಾಕಾಶೋ ವಿಘ್ನರಾಜ ವಿಘ್ನಾಸ್ತತ್ರತು ಮಧ್ಯಮಾ ಕ್ಷುದ್ರ ವಿಘ್ನಾಸ್ತದಿತರೆ ಏವಮಾತ್ಮ. ಏನಂದ್ರೆ ಕ್ಷುದ್ರ ವಿಘ್ನ ಅಂದ್ರೇನು, ಅವಾಂತರ ಅಂತ ಅರ್ಥ. ಕ್ಷುದ್ರ ಅಂದರೆ ಕೆಟ್ಟದು ಅಂತ ಅರ್ಥ ಅಲ್ಲ, ಅವಾಗ ಅವಾಂತರಗಳಿವೆಲ್ಲ. ಆ ಅರ್ಥದಲ್ಲಿ ಅವೆಲ್ಲ ಕೂಡ ಉತ್ತಮ, ಮಧ್ಯಮ, ಅಧಮ ಮೂರಾಯ್ತಲ್ಲಿ. ಮಹಾಖವತ್ ಪರಸ್ತ್ವಾತ್ಮ, ಮಹಾಕಾಶದಂತೆ ಪರಮಾತ್ಮ ಇದ್ದಾನೆ. ಜೀವ ಮಧ್ಯ ಖವತ್ ಸ್ಮೃತ, ಇವರು ಮಧ್ಯಮಾಕಾಶ. ಘಟಾನುಗ ಖವತ್ ಪ್ರೇತ, ಘಟದಲ್ಲಿರತಕ್ಕಂಥದ್ದೇನದು ಕ್ಷುದ್ರಾಕಾಶ. ಅಸುರ ನಿತ್ಯ ದುಃಖಿನಃ. ಇನ್ನೊಂದು ರೀತಿಯಲ್ಲಿ ತಗೊಂಡ್ರೆ ಸಾತ್ವಿಕರೆಲ್ಲ ಅವರು, ರಾಜಸರೆಲ್ಲ ಮಧ್ಯಮರು, ಇವರೆಲ್ಲ ಅಧಮರು. ಈ ರೀತಿಯಲ್ಲಿ ತಗೊಳ್ಬೋದು ಅಂಥೇಳಿ ಮಹಾಕಾಶ ವಶಾಃ ಸರ್ವೇ ಆಕಾಶ ಇತರೇ ಸ್ಮೃತಃ ಅಸುರಾಃ ನಿತ್ಯ ದುಃಖಿನಃ ಪರಮಾತ್ಮ ವಶೇ ತದ್ವಜ್ಜೀವಾಃ ಸರ್ವೇಪಿ ಸಂಸ್ಥಿತಾಃ ಏವಂ ವಿಷ್ಣುತ್ಮಕಮಿದಂ ಜಗತ್ ಪಶ್ಯೇದ್ ಯತಿಹಿ ಸದಾ. ಹೀಗೆ ಜಗತ್ತೆಲ್ಲ ಕೂಡ ಭಗವದಾತ್ಮಕ ಅಂತ ಹೇಳಿದರೆ ಈ ರೀತಿ ಆತ್ಮಕನೇ ಹೊರತು ಅಭೇದದ ಆತ್ಮಕ ಅಲ್ಲ, ಸ್ವಾಮಿತ್ವದ ಆತ್ಮಕ. ಆತ್ಮ ಶಬ್ದಕ್ಕೆ ಏನಂತ ಅರ್ಥ ಇದೆ? ಇದೇ ಬಂತಲ್ಲ, ಆತ್ಮೇತ್ಯುಪಗಚ್ಚಂತಿ ಗ್ರಾಹ್ಯಂತಿ ಅಂತ ಬರಬೇಕು. ಆ ಸೂತ್ರಕ್ಕೆ ಏನಂತ ಅರ್ಥ ಬರೀತಾರೋ ಅವರು, ಆತ್ಮ ಒಂದೇ ಅಂತ ಹೇಳ್ತಾರೆ ಅಂತೇಳಿ ಅಲ್ಲ. ಎಲ್ಲ ಜ್ಞಾನಿಗಳು ಕೂಡ ಆತ್ಮ ಪರಮಾತ್ಮ ಸ್ವಾಮಿ ಅಂತ ಹೇಳ್ತಾರೆ, ಒಂದೇ ಅಂತ ಹೇಳೋದಿಲ್ಲ, ಸ್ವಾಮಿ ಅಂತ ಹೇಳ್ತಾರೆ. ಮಹಾಕಾಶ ವಶಗಃ ಸರ್ವೇ. ಇಲ್ಲಿ ಆತ್ಮಕ್ಕೆ ಸ್ವಾಮಿತ್ವ ಅಂತ ಅರ್ಥ ಎಲ್ಲಿ ಬರುತ್ತೆ? ದೇಹ ಇದು ಜಡ ದೇಹ, ಒಳಗೆ ಜೀವ ಇದ್ದಾನೆ. ಈ ಶರೀರ ಹೇಳಿದ ಜೀವ ಕೇಳಬೇಕು, ಜೀವ ಹೇಳಿದ ಶರೀರ ಕೇಳಬೇಕು. ಆದ್ದರಿಂದ ಏನಾಯ್ತು, ಆತ ಸ್ವಾಮಿ ಆಯಿತು, ಅಧಿಪತಿ ಆಗ್ತಾನೆ. ಅದರೊಳಗೆ ದೇವರಿರೋದ್ರಿಂದ ಇವರಿಗೂ ಅಧಿಪತಿ ಆಗ್ತದೆ. ಜಡಕ್ಕೆ ಚೇತನ ಅಧಿಪತಿ, ಆದರೆ ಅದು ಎಂಥ ಚೇತನ? ಅಸ್ವತಂತ್ರ ಚೇತನ. ಅದಕ್ಕೆ ಸ್ವತಂತ್ರ ಚೇತನ ಅಧಿಪತಿ. ಎಷ್ಟೋ ಸರ್ತಿ ನಮ್ಮ ದೇಹನೇ ಎಷ್ಟೋ ತತ್ವ ತಿಳಿಸ್ಕೊಡೋದು. ಅದನ್ನೇ 24 ಗುರುಗಳ ಕಥೆ ಆದಮೇಲೆ ಅವರು ಹೇಳ್ತಾರೆ, ದೇಹವೇ ನಮ್ಮ ಗುರು. ದೇಹನೇ ಒಂದು ಗುರು. ದೇಹನ ಅರ್ಥ ಮಾಡ್ಕೊಳ್ಳೋಕೆ ಹೋದರೆ ಏನಾಗುತ್ತೆ, ಎಷ್ಟೋ ವಿಷಯ ಅಲ್ಲೇ ಕೂತಲ್ಲೇ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಈ ದೇಹ ಸುಳ್ಳ ಅಲ್ಲ, ಸೊ ಜಗತ್ತು ಸುಳ್ಳಲ್ಲ. ಜಗತ್ತು ಸುಳ್ಳಾಗಿದ್ದರೆ ದೇಹ ಸುಳ್ಳಾಗಿದೆ. ದೇಹ ಸುಳ್ಳು ದೇಹದಿಂದ ಮಾತಾಡ್ತಾನಾಗಿದ್ದರೆ ಸುಳ್ಳು ಬಾಯಿಂದ ಮಾತಾಡ್ಲಿಕ್ಕಾಗತ್ತಾ? ಸುಳ್ಳು ಮಾತಾಡ್ಬೋದು, ಸುಳ್ಳು ಮಾತಾಡೋಕ್ಕೂ ಬರೋದು. ಸುಳ್ಳು ಹೇಳೋಕ್ಕೂ ಸತ್ಯ ಬಾಯಿದ್ದಿರ್ಬೇಕು ಅದಕ್ಕೂ. ಇತಿ ಅಂದರೆ ಅವರಿಗೆ ಪ್ರತಿಯೊಂದು ಅಗೇನೆಸ್ಟ್ ಇರೋದು, ಅವರಿಗೆ ಯಾವುದೂ ಅವ್ರಿಗೆ ಫೇವರಬಲ್ ಅಲ್ಲ. ಅವ್ರು ಫೇವರಬಲ್ ಒಬ್ಬ ರೀತಿ ಪ್ರೆಸೆಂಟ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಜನ ನಂಬಿಟ್ಬಿಟ್ಟಿದ್ದಾರೆ. ಇವ್ರು ಫೇವರಬಲ್ ಆಗೋದು ಹೇಳಿದಾಗ ಕೂತ್ಬಿಟ್ಟಿದ್ದಾರೆ. ಆದ್ದರಿಂದ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಎಲ್ಲೆಲ್ಲಿ ತಪ್ಪಿದೆ ಒಂದು 4 ತೋರಿಸ್ಬಿಟ್ರೆ ಸಾಕು, ಅವರಿದೆ ಪರಿಭಾಷೆಯಲ್ಲಿ ಹೇಳಬೇಕಲ್ಲ. ಗೊತ್ತಾದ ಭ್ರಮೆಯಲ್ಲಿ ಏನು ಭ್ರಮೆಯಾಗಿದೆ? ಟೋಟಲ್ ಭ್ರಮೆ ಅಲ್ಲ ಅದು, ಜಗತ್ ಸತ್ಯತ್ವ ಹೇಳುತ್ತೆ ಅಂತ ಅವರು ಸರಿಯಾಗದಲ್ಲ. ಇಂಟರ್ನ್ಯಾಷನಲ್ ಸೆಮಿನಾರಲ್ಲಿ ಮಾಡಬೇಕಾದ್ರೆ ಅವಾಗ ಏನಾಗುತ್ತೆ, ಒಳ್ಳೆ ಕಡೆ ಪ್ರಚಾರ ಬರೋದು. ಇವತ್ತು ಕ್ಯಾಬಿನೆಟಲ್ಲಿ ಮಾತಾಡಿದಾಗ ಹೇಗೆ ಮಹತ್ವ ಬರುತ್ತೋ, ಪಾರ್ಲಿಮೆಂಟ್ ಮಾತ್ರ ಹೇಗೆ ಮಹತ್ವ ಬರುತ್ತೋ, ವಿದ್ವತ್ ಸಭೆಗಳಲ್ಲಿ ಇಂಟರ್ನ್ಯಾಷನಲ್ ಸಭೆಗಳಲ್ಲಿ ಮಾತಾಡಬೇಕು. ಅಲ್ಲೆಲ್ಲ ಬೇರೇನೇ ವಿಷಯ ಮಾತಾಡಬೇಡಿ, ಈ ವಿಷಯಕ್ಕೆ ತೊಗೊಳ್ಳೋದೇ ಇಲ್ಲ. ಆದ್ದರಿಂದ ಬರೋದಿಲ್ಲ. ಎಫಿಷಿಯೆಂಟಾಗಿ ಹೋಗಬೇಕು ಅಂಥವ್ರನ್ನ ಕಳಿಸ್ಬೇಕಾದ್ರೆ ಗೊತ್ತಾಯ್ತಾ? ಯಾರು ಹೋಗೋದಲ್ಲ. ಟೀಮ್ ಕಳಿಸ್ಬೇಕಾದ್ರೆ ಹೇಗೆ ಕಳಿಸ್ತಾರೆ? ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಳಿಸ್ಬೇಕಾದ್ರೆ ಯಾವ ಲೆವೆಲ್ನ ಅವ್ರು ಸ್ಕೂಲು ಇದರಲ್ಲೇ ಎಲ್ಲ ಲೆವೆಲ್ ಓದಿ ಅಲ್ಲಿ ಬಂದಿರ್ತಾನೋ ಅವನ್ನ ಕಳಿಸ್ತಾರೆ. ಬೇರೆಯವ್ರನ್ನ ಕಳಿಸಿಬಿಟ್ರೆ ಇಷ್ಟು ಹೋಗೇ ಸೋಲ್ತಾರೆ ಒಂದೊಂದು ಸಲ. ಅಂಥ ಹೊತ್ತಲ್ಲಿ ಯಾರನ್ನ ಕಳಿಸಿದ್ರೆ ಸರಿ ಹೋಗೋದಿಲ್ಲ. ಆ ಒಂದು ವ್ಯವಸ್ಥೆ ಬೇಕು, ಅದಕ್ಕೆ ಕಂಟ್ರೋಲ್ ಬೇಕು. ಅಂತ ಯಾವುದಕ್ಕೆಲ್ಲ ಕಳಿಸ್ಬೇಕು, ಈ ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದರೆ RSSಲ್ಲಿ ಯಾಕೆ ಭಾಳ ಎಫೆಕ್ಟಿವ್ ಆಯಿತು ಗೊತ್ತಾ? ಅವರು ಸೆಲೆಕ್ಟ್ ಮಾಡಿದರು ಒಳ್ಳೊಳ್ಳೆ ಸ್ಪೀಕರ್ಸ್ನ. ಎಲ್ಲ ಭಾಳ ಜನ ಇದ್ದರು, ಸಿಕ್ಕಾಪಟ್ಟೆ ಸಲ ಮಾತಾಡೋರು ಅವರೆಲ್ಲ. ಗೊತ್ತಾಯ್ತು, ಬಿಟ್ಟಿದ್ದಕ್ಕೆ ಒಳ್ಳೆ ಪ್ರಸಾರ ಕೊಟ್ಬಿಟ್ರು.
ಒಳ್ಳೆ ಅಡ್ಮಿನಿಸ್ಟ್ರೇಟರ್ಸ್ ಅದನ್ನೆಲ್ಲ ಒಂದು ಕಡೆ ಹಾಕಿದ್ರು. ಗೊತ್ತಾಯ್ತು, ಯಾರು ಆ ಕಾಲಕ್ಕೆ ಒಳ್ಳೆ ಎಲ್ಲಿವರೆಗೆ ಬಂದರು, ಕೊನೆಗೆ ಆಡಳಿತ ಮಾಡೋಷ್ಟು ಸ್ಥಿತಿ ಬಂತು. ಅದು ಎಲ್ಲರಿಗೂ ನಾವು ಯಾವುದೋ ಪಕ್ಷಪಾತ ಮಾಡ್ತಾ ಕೂತ್ಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ಬರ್ತಿರಲಿಲ್ಲ. ಬೆಸ್ಟ್ ಅಂದರೆ ಬೆಸ್ಟ್. ಮೊನ್ನೆ ಅವನು 14 ವರ್ಷದ ಹುಡುಗ ಎಷ್ಟೋ ಹೊಡೆದ್ರು, 400 ಹೊಡೆದಾಕಿಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ನೋಡಿದಾರೆ. ಅವಾಗ ಸೇರಿ ಯಾರೋ ಏನೋ ಅಂತ ಕೇಳಬಾರ್ದು. ಅವನೇನು ಮಾಡಿದ್ರೆ ಮೆರಿಟ್ ಇದೆ, ಅವನು ಮೆರಿಟ್ ಓರಿಯೆಂಟೆಡ್ ಆದಮೇಲೆ ಇದು ರಿಸರ್ವೇಷನ್ ತೊಗೊಳ್ಳಿ, ತಪ್ಪಲ್ಲ. ಇಬ್ಬರದ್ದು ಒಂದೇ ಮೆರಿಟ್ ಇದೆ, ಇವರಿಗೆ ಪ್ರಿಫರೆನ್ಸ್ ಕೊಡಿ, ಏನು ತಪ್ಪಲ್ಲ. ಅದು ನೋಡೋದಕ್ಕೆ ಅನ್ಯಾಯ ಅನಿಸಿದ್ರು ಕೂಡ ವಸ್ತುತೆ ನ್ಯಾಯ ಇದೆ, ಸಾಮಾಜಿಕ ನ್ಯಾಯ ಇದೆ ಅದರಲ್ಲಿ. ಆ ರೀತಿ ಯೋಚನೆ ಮಾಡಿದ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಆ ಅರ್ಥದಲ್ಲಿ ಇದೆಲ್ಲ ತಿಳ್ಕೊಂಡ್ರೆ ಆಚಾರ್ಯ ಹೇಳಿದ ಸಿದ್ಧಾಂತ ಅನುಭವ, ಅದಕ್ಕೆ ಹೇಳಿದ ಅನುಭವಕ್ಕೆ ಬರ್ತಕ್ಕಂಥ ಸಿದ್ಧಾಂತ. ನಾಶ ಇದೆಯೇ ಇಲ್ಲ ನೀವು ಹೇಳಿ? ಘಟಕ್ಕೆ ನಾಶ ಇದೆ, ಘಟಾಕೇಶಕ್ಕೆ ನಾಶ ಇಲ್ಲ. ಅವ್ರ ದೃಷ್ಟಾಂತ ಏನು ಮಾಡಿಬಿಡ್ತಾರೆ ಗೊತ್ತಾ? ಎಲ್ಲ ಘಟಗಳಿದ್ದಾಗ 100 ದೇಹಗಳು, ಹೊರದಲ್ಲಿ ಒಂದೇ ಆಕಾಶ, ಆದರೆ ಒಬ್ಬೇ ದೇವರು ಎಲ್ಲ ಕಡೆ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕಲ್ಲ, ಆ ದೃಷ್ಟಾಂತ ಅದು ಕೊಟ್ಟೇ ಇಲ್ಲ ಅವರು, ಆ ಉದ್ದೇಶಕ್ಕೆ ಕೊಟ್ಟಿಲ್ಲ ಅವರು. ಅದನ್ನು ಬೇರೆ ರೀತಿ ಇಂಟರ್ಪ್ರಿಟ್ ಮಾಡಿಬಿಟ್ಟಾಗ ಏನು ಅನಿಸುತ್ತೆ? ಅದು ತಪ್ಪಾಗುತ್ತೆ. ಶೌಚಂ ಆಚಮನಂ ಜ್ಞಾನ, ಇದಿಷ್ಟು ವಿನಿರ್ಣಯ ಅಂತ ಒಂದು ಗ್ರಂಥದ ಹೆಸರೇ ವಿನಿರ್ಣಯ, ಅದನ್ನು ಕೋಟ್ ಮಾಡುತ್ತಾರೆ. ಈಗ ಯತಿ ಇರಬೇಕು. ಜಗತ್ ಪಶ್ಚೇದ್ ಯತಿ ಹಿ ಸದಾ. ಯತಿ ಅಂದರೆ ಸನ್ಯಾಸಿಗಳು ಅಂತ ಒಂದರ್ಥ, ಇಂದ್ರಿಯ ನಿಗ್ರಹ ಹೊಂದೋರಿಗೆಲ್ಲ ಯತಿಗಳು ಅಂತ. ನಿಯತೇಂದ್ರಿಯರು ಅವರು ಯತಿಗಳು, ನಿಯತ ಇಂದ್ರಿಯರು ಯತಿಗಳು. ಇಷ್ಟು ಹೇಳಿ ಶೌಚಂ ಆಚಮನಂ ಸ್ನಾನಂ ನತು ಚೋದನಯಾಚರೇ ಅನ್ಯಾಂಶ್ಚ ನಿಯಮಾನ್ ಜ್ಞಾನಿ ಯಥಾಹಂ ಲೀಲಯೇಶ್ವರ ಸ್ವಭಾವತೋ ಧರ್ಮ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ಕರ್ಮಾಚರಣೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದು ಸಾರ್ಥಕ ಯಾವಾಗ ಆಗುತ್ತೆ ಹೇಳ್ತಾರೆ. ಶೌಚಂ ಆಚಮನಂ ಸ್ನಾನಂ ನತು ಚೋದನಯಾಚರಿ. ಇವತ್ತು ಸ್ನಾನ ಮಾಡ್ತೀರಿ, ಅದು ಶಾಸ್ತ್ರ ಹೇಳಿದೆ. ಶಾಸ್ತ್ರ ಹೇಳಬೇಕಾಗಿಲ್ಲ, ಏನು ಸಾಕು ಅದಕ್ಕೆ? ಕಾಮನ್ ಸೆನ್ಸ್ ಸಾಕು. ದೇಹ ಶುದ್ಧಿ ಮಾಡಿ ಪಾತ್ರೆ ಯಾಕೆ ತೊಳಿಬೇಕು? ಶಾಸ್ತ್ರ ಹೇಳಿದೆ ಅಲ್ಲ, ನೋಡಿದ್ದಕ್ಕೆ ಗೊತ್ತಾಗುತ್ತೆ. ಕೊರೋನಾ ಬಂದ ಮೇಲೆ ಮನೆ ಮೇಲಿಗೆ ಅರ್ಥ ಆಯ್ತಲ್ಲ, ಅಷ್ಟರ ಮಟ್ಟಿಗೆ ಇರುತ್ತೆ. ಆ ಚೋದನೆ ಅಂದ್ರೇನು? ಯಾಕೆ ಊಟ ಮಾಡ್ತೀವಿ? ನಮ್ಮ ಮಿಸ್ ಹೇಳಿದ್ದಾರೆ, ತಾರ ಹೇಳ್ತಾರ, ಹಸಿವಾಗಿದೆ ಊಟ ಮಾಡ್ತಾರೆ. ಕೆಲವು ವಿಷಯ ಅವ್ರು ಹೇಳಿದ್ದು ಹೇಳಬೇಕು. ಆ ರೀತಿಯಲ್ಲಿ ಹೇಗೆ ನಾವು ಸ್ನಾನ ಶೌಚ ಆಚಮನಗಳನ್ನು ಸಹಜವಾಗಿ ಮಾಡ್ತೇವೋ ಹಾಗೆ ಅನ್ಯಾಂಶ ನಿಯಮಾನು ಜ್ಞಾನಿ, ಇದೆಲ್ಲರೂ ಮಾಡೋದು. ಜ್ಞಾನಿ ಯಾವುದನ್ನು ಮಾತ್ರ ಪ್ರತಿಯೊಂದನ್ನು ಹೇಗೆ ಮಾಡ್ತಾನೆ? ಹೀಗೆ ಸಹಜವಾಗಿ ಮಾಡಬೇಕು. ಕೆಟ್ಟ ಪದಾರ್ಥ ತಿನ್ನೋದಿಲ್ಲ, ಶಾಸ್ತ್ರ ಹೇಳಿದೆ ಅಲ್ಲ, ಶಾಸ್ತ್ರ ತಿಳಿಸಿಕೊಟ್ಟಿದ್ದಕ್ಕೆ ಅರ್ಥ ಆಗಿದೆ ನಮಗೆ ಅಷ್ಟೇ. ಮಾಡೋದು ಯಾವುದರಿಂದ? ಸಹಜವಾಗಿ ಮಾಡಬೇಕು. ಅದನ್ನು ಯಾವ ರೀತಿ ಮಾಡೋದು? ಯಾವುದೋ ಕೇಳಿಬಿಟ್ರೆ ಯಾಕೆ ಸತ್ಯ ಹೇಳಬೇಕು? ಬೈತಾರೆ ಸತ್ಯ ಅಲ್ಲ. ಸತ್ಯ ಹೇಳಿದರೆ ಹೇಳದೆ ಹೋದರೆ ಬೈಸ್ಕೋಬೇಕು. ಸತ್ಯ ಹೇಳದೆ ಹೋದರೆ ಬೈಸ್ಕೋಬೇಕು, ಹೇಳಿದರೆ ಹೊಗಡ್ತಾರೆ ಅಂತ ಹೇಳಬೇಕು. ಸತ್ಯ ಹೇಳಿದ್ರೆ ಸತ್ಯಕ್ಕೆ ಅಷ್ಟು ಬೆಲೆ ಇದೆ. ಪಾಸ್ ಹಾಕ್ಬೇಕು, ಬೈತಾರೆ ಮೇಲೆ ಪಾಸ್ ಆಗ್ತಾನೆ. ತನಕ ಮುಂದೆ ತಂದೆದು ಲೈಫ್ ಅದು. ಆಮೇಲೆ ಎಷ್ಟು ಮಟ್ಟಿಗೆ ಅಂದರೆ ಕಳಿಸ್ತವ್ರನ್ನ ಮರ್ತು ಬಿಡ್ತಾನೆ, ಅಷ್ಟರ ಮಟ್ಟಿಗೆ ಓದ್ತಾನೋ. ಅದೆಲ್ಲ ಚೋದನೆ ಅಂದ್ರೇನು? ಶಾಸ್ತ್ರ ಹೇಳಿದೆ ಅಂತಾನೋ ಇನ್ನೊಬ್ರು ಹೇಳಿದಾರೆ ಅಂತ ಮಾಡೋ ಕೆಲಸಗಳಲ್ಲವು. ಏನವು? ಸಹಜವಾಗಿ ಇನ್ಸ್ಟಿಂಕ್ಟ್ ಅಂತೀವಲ್ಲ ಹಾಗೆ. ಆ ರೀತಿಯೇ ಅನ್ಯಾಂಶ ನಿಯಮಾನು ಜ್ಞಾನಿ ಯಥಾ ಅಹಂ ಲೀಲೆಯ ಈಶ್ವರ. ಅದನ್ನು ನಾವು ಮಾಡಲೇಬೇಕು. ಇವತ್ತು ದೇವ್ರ ಪೂಜೆ ಮಾಡಬೇಕಂದ್ರೆ ಹಾಗೆ ಮಾಡಬೇಕೆ ಹೊರತು ಹೇಳಿದ್ದಾರೆ ಇದ್ರ ಪಾಪ ಬರುತ್ತಂತೆ, ಹಂದಿನಾಯಾಗಿ ಹುಡ್ತಾನಂತೆ, ಊಟ ಮಾಡೋ ಹಂದಿನಾಯಾಗಿ ಹುಡ್ತಾನಂತೆ ಯಾರು ಹೇಳ್ತಾರ? ಮಾಡಬೇಕು. ಆ ರೀತಿ ಮಾಡಿದರೆ ಬರೋಷ್ಟು ಪುಣ್ಯ, ಆ ರೀತಿ ಮಾಡಿದರೆ ಅಷ್ಟು ಪುಣ್ಯ ಈ ರೀತಿ ಮಾಡಿದರೆ ಬರೋದಿಲ್ಲ. ತುಂಬ ಜನ ಭಯದಿಂದ ಮಾಡ್ತಾರಲ್ಲ, ಇವತ್ತು ಲೆಕ್ಕ ಮಾಡ್ಕೊಂಡು ಮಿಸ್ ಬೈತಾರೆ ಅಷ್ಟೇ. ಅದು ತಪ್ಪು ಮಾಡಿದಾಗ ಆಸ್ತಿ ಕಳ್ಕೊತಾರೆ ಅವ್ರು ಮಾಡಿದಾಗ. ಇಲ್ಲಿ ಬೈತಾರೆ ಯಾತಕ್ಕೆ? ಮುಂದೆ ತಪ್ಪು ಮಾಡಬಾರ್ದು ಅಂತ ಹೇಳೋದಕ್ಕೋಸ್ಕರ ಅದನ್ನು ಹೇಳ್ತಾರೆ. ಈಗ ಸ್ವಭಾವತಃ ಧರ್ಮಪರಃ ನ ವಿಧೇಶ್ಚಕಿತಶ್ಚರ್ಯ. ಎಷ್ಟು ನ್ಯಾಚುರಲ್ ಆಗಿದೆ, ಎಷ್ಟು ಸಹಜವಾಗಿದೆ. ಈಗ ಧರ್ಮಾಚರಣೆ ಅಂದರೆ ಕಾನೂನು ಹೇಗೆ ಪಾಲನೆ ಮಾಡಬೇಕು? ಅರೆಸ್ಟ್ ಮಾಡ್ತಾರೆ, ಹಿಡ್ಕೊಂಡು ಹೋಗ್ತಾರೆ, ಅವೆಲ್ಲ ಅಲ್ಲ. ಯಾತಕ್ಕೋಸ್ಕರ? ಧರ್ಮದಿಂದ ಒಳ್ಳೇದಾಗುತ್ತೆ. ಕಾನೂನು ಪಾಲನೆ ಎಲ್ಲರೂ ಮಾಡ್ತಿದ್ರೆ ಏನಾಗುತ್ತಾಗ? ಕೀಪ್ ಲೆಫ್ಟ್ ಹೋಗ್ತದೆ. ಸಮಸ್ಯೆ ಒಬ್ಬರು ರೈಟು ಅಲ್ಲ, ಪಜಿತಿ ಆಗೋಯ್ತು. ಮತ್ತೆ ಒಂದು ವ್ಯವಸ್ಥೆ, ಅದು ಒಂದು ವ್ಯವಸ್ಥೆಗೆ ವಿರುದ್ಧವಾಗಿ ಹೋಗೋದು ಸಹಜವಾಗಿ ಮುಟ್ಬೇಕೆ ಹೊರತು ಬೇರೆ ಮಾತು ಹೇಳಿ ಕಾರಣ ಕೊಡಬಾರದು. ಸ್ವಭಾವತಃ ಧರ್ಮಪರಃ ನ ವಿಧಿ ಅಂದ್ರೇನು? ವಿಧಿ ಇದೆ, ಚೋದನ ಇದೆ. ಅದಕ್ಕೆ ಚಕಿತ ಅಂದರೆ ಭಯ. ಅದಕ್ಕೆ ಭಯಪಟ್ಟು ಮಾಡ್ಲಿಕ್ಕೆ ಹೋಗಬಾರ್ದು. ಯಾರೂ ಇಲ್ಲ, ಲೈಟ್ ಇಲ್ಲದೆ ಹೋಗ್ಬೋದು ರಾತ್ರಿ ವೆಹಿಕಲ್. ಅಪಾಯ ಯಾರಿಗೀಗ? ಇವನಿಗೆ ಅಪಾಯ. ಇನ್ನೊಬ್ರು ಅಂತ ಹೊಡೆದ. ಯಾವ ತಮಾಷೆಗೆ ಹೇಳ್ತಾರೆ, ಯಾವೊಬ್ಬ ಕುರುಡ ದೀಪ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ಎಲ್ಲ ನಗ್ತಿದ್ದಾರೆ. ಕುರುಡ ದೀಪ ಬುದ್ಧಿ ಇದೆ ಅಂತ ಕೇಳಿ ಅವ್ನು ಕೇಳಿದ್ರಿಲ್ಲ, ನಿಮ್ಮನ್ನು ನೋಡ್ಲಿಕ್ಕೆ ನನ್ನ ನೀವು ನೋಡ್ಲಿ ಅಂತ ಹಾಕೊಂಡಿದ್ರು. ದೀಪ ಮನುಷ್ಯ ಕಾಡ್ತಾನೆ ಅಂತ ಹೇಳ್ತಾರಲ್ಲ, ಹಾಗೆ ಅರ್ಥ ಆಯ್ತಾ? ಈಗ ಇದೆಲ್ಲ ಯೋಚನೆ ಮಾಡಿದರೆ ನಾವು ಧರ್ಮಾಚರಣೆ ಹೇಗೆ ಮಾಡ್ಕೊಂಡಿರೋ
ಏನು ಮಾಡ್ಲಿಕ್ಕೋದ್ರೆ ಇಲ್ಲಿ ಶಾಸ್ತ್ರ ಬಿಡುತ್ತೆ, ಬೈತೆ ಆ ಪದ ಬಿಟ್ಟುಬಿಡ್ಬೇಕು. ಒಳ್ಳೇದನ್ನು ಹೇಳಿದಾಗ ಒಳ್ಳೇದು ಅಂತ ಫಾಲೋ ಮಾಡಬೇಕು. ಬೈತಾರೆ ಅಂತ ಹೇಳಿದರೆ ಇವನಿಗೆ ಶಾಸ್ತ್ರದ ಬಗ್ಗೆ ಎಚ್ಚರಿಕೆ ಇಲ್ಲ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಸ್ವಭಾವತಃ ಧರ್ಮಪರ ನ ವಿಧೇಹೇ ಚಕಿತಃ ಚರಿ ಅಲ್ಪಂ ಫಲಂ ಹಿ ಚಕಿತೆ ಸ್ವಭಾವೇ ಫಲಭುತ್ತವ. ಭಯಪಟ್ಟು ಮಾಡಿದರೆ ಫಲ ಬರುತ್ತೆ, ಸ್ವಲ್ಪ ಬರುತ್ತೆ ಅಷ್ಟೇ. ನಿಜವಾದ ಫಲ ಸಹಜವಾಗಿ ಮಾಡಿದ್ರೆ ಚಾತುರ್ಮಾಸ ಏಕಾಶಿ ಎಲ್ಲದಕ್ಕೂ ಭಯದಿಂದ ಮಾಡೋದಲ್ಲ, ಮಾಡಲೇಬೇಕು. ಮಾಡಬೇಕು ಅಂದರೆ ಮಾಡೋದು. ಗೊತ್ತಿದ್ದಿಲ್ಲ, ಗೊತ್ತಾಯಿತು ಶಾಸ್ತ್ರ ಗೊತ್ತು ಮಾಡಿಸ್ತ ಅಷ್ಟೇ, ಇಷ್ಟ ಸಾಧನತ್ವ ಹೇಳಿತು ಅಷ್ಟೇ, ಮಾಡೋದು ಇವನ ಕೆಲಸ. ಆದ್ದರಿಂದ ಏನಲ್ಲ ಕಾರ್ಯತಾವಾದ ಎಲ್ಲ ಹೊರಟೋಯ್ತಲ್ಲಿ. ಈ ದೃಷ್ಟಿಯಲ್ಲಿ ಎಲ್ಲ ಕೊಟೇಶನ್ಸ್ ಇವೆಲ್ಲ ನೆನಪಿಟ್ಕೊಂಡ್ಬಿಟ್ರೆ ಒಂದು ಸುಭಾಷಿತಕ್ಕೆ ಆಚಾರ್ಯ ಎಷ್ಟು ಸಹಜವಾಗಿ ಹೇಳಿದ್ದಾರೆ ಗೊತ್ತಾಗತ್ತೆ. ಅರ್ಥ ಆಯ್ತಾ? ಯಾವುದೇ ಒಂದು ಒಳ್ಳೆಯ ವಿಷಯಗಳನ್ನು ನಮ್ಮ ಒಳ್ಳೆಯದಕ್ಕೆ ಹೇಳಿದ್ದೆ ಹೊರತು ಬೇರೆ ಅಲ್ಲ. ಹಾಸ್ಟೆಲ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರೈರಿ ಬರೆದು ಹೋದರೆ 25 ಪೈಸಾ ಫೈನು. ನಮ್ಮ ಕಾಲಕ್ಕೆ 25 ಪೈಸಾ. ಭಾಳ ಶ್ರೀಮಂತ ಏನು ಮಾಡ್ಬೋದು, 6 ರೂಪಾಯಿ ಕೊಟ್ಟು ತಿಂಗಳು ಪಾಸ್ ಮಾಡಿಸ್ಬಿಟ್ಟಿದೆ ಅಂದರೆ ಅಲ್ಲಿ ಫೈನ್ ಹಾಕೋ ಉದ್ದೇಶ ಅಲ್ಲ. ಏನು ಉದ್ದೇಶ? ಪ್ರಾರ್ಥನೆ ತಪ್ಪಿಸ್ಬಾರ್ದು ಉದ್ದೇಶ, ಫೈನ್ ಹಾಕೋದಲ್ಲ. ಅರ್ಥ ಆಯ್ತಾ? ಅದು ಹಾಗೆ ಫೀಸಲ್ಲೇ ಸೇರಿಸ್ಬಿಟ್ಟು ಪ್ರೇಯರ್ ನಾಟ್ ಅಟೆಂಡಿಂಗ್ ಅಲ್ಲಿ ಹಾಕಬಾರ್ಬಿಡೋದು. ಹಾಗಿದ್ರೆ ಅದಿಲ್ಲ. ಈ ಫೈನಿನ ಕಾನ್ಸೆಪ್ಟ್ ಇರೋದು ದುಡ್ಡು ಮಾಡ್ಲಿಕ್ಕಲ್ಲ, ಯಾವುದಕ್ಕಂದ್ರೆ ತಪ್ಪನ್ನು ಮಾಡದೇ ಇರಲಿ ಅಂತ. ಇವರು ಉದ್ದೇಶ ಏನಂದರೆ ಅದು ಮಾಡಿದರೆ ಆಯ್ಕೆ ಹಾಕಲ್ಲ, 25 ಪೈಸೆ ಕೊಟ್ಟು ಯಾಕೆ ಒಪ್ಪಬಾರ್ದು? ಒಂದು ದಿವಸ ಲೇಟರ್ 20 ಒಪ್ಪೋದಾದರೆ ತಿಂಗಳಿಗೆ ಯಾಕೆ ಒಪ್ಪಬಾರ್ದು ಅಂತ ಕೇಳ್ತಾರೆ. ಅದು ಕೂತ ಇಷ್ಟ. ಈ ವಾದ ಮಾಡೋಕ್ಕೆ ಕೂತಾರೆ. ಇಂಥ ವಾದಗಳನ್ನು ಮಾಡಬಾರ್ದು. ಹಾಂ ಹಾಂ ಒಂದು ಆಯ್ತು ಮುಂದೆ. ಹಾಂ ಅಲ್ಲ, ಸ್ವಭಾವದಲ್ಲಿರೋ ತಿಳಿಸಿದರೆ ಸ್ವಭಾವ ಹೊರಗೆ ಬರೋದು. ಬೀಜ ಇದೆ ಮನೆಯಲ್ಲೇ ಇಟ್ಕೊಂಡ್ಬಿಟ್ಟ, ಒಂದು ಚೂರು ಬೆಳೀಲಿಲ್ಲ, ಹಾಕಿದ್ರೆ ಮಣ್ಣಲ್ಲಿ ಹಾಕಿ ಬೆಳೀತಾನೆ. ಶಾಸ್ತ್ರ ಏನು ಮಾಡುತ್ತಂದರೆ ನೀರು ಹಾಕಿದರೆ ಗಿಡ ಬೀಜ ಬಣಿಯುತ್ತೆ ಹೊರತು ಕಲ್ಲಲ್ಲ. ತಾಮಸರೆಲ್ಲ ಕಲ್ಲುಗಳಿದ್ದ ಹಾಗೆ. ಆದ್ದರಿಂದ ಏನು ಮಾಡಿದ್ರೆ ಏನು ಮಾಡೋದಿಲ್ಲ, ಅವರು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ, ಅಪ್ಲೈ ಮಾಡ್ಕೊಳ್ಳೋದಿಲ್ಲ. ಇವ್ರು ಇದ್ದ ಹಾಗೆ. ಆದರೆ ತಾಮಸರನ್ನು ನೀವು ಎಲ್ಲಿ ಹಾಕಿದ್ರು ಅಷ್ಟೇ. ಇವ್ರು ಹಾಗಲ್ಲ, ಬೀಜನ ಒಳ್ಳೆ ಜಾಗ ಹಾಕಿ ಫಸ್ಟ್ ಕ್ಲಾಸ ಬೆಳೆಯುತ್ತೆ. ಆ ರೀತಿ ನೀವು ಕಲ್ಲನ್ನು ಬೆಳೆಸೋಕ್ಕಾಗೋದಿಲ್ಲ. ಇವಾಗ ಕಲ್ಲು ಬೆಳೆಸ್ಬಿಟ್ಟು ಏನಾಗಿ ದೊಡ್ಡ ದೊಡ್ಡ ಕಲ್ಲುಗಳು ನಮ್ಮನೆ ಮನೆ ಕಟ್ಟ ಕಲ್ಲು ಸಿಗುತ್ತೆ ಅಂತ ಆಗ್ತದೆ. ಹಾಗೆಲ್ಲ ಇಲ್ಲ. ಆ ದೃಷ್ಟಿಯಲ್ಲಿ ನಾವೆಲ್ಲ ಶಾಸ್ತ್ರದಲ್ಲಿ ಯಾರಿಗೆ ಅಂತ ಕಾನೂನಿರೋದು ಯಾರಿಗೆ? ಒಳ್ಳೆಯವರು ಉದ್ಧಾರ ಇರೋ ದಾರಿ ತೋರಿಸೋಕ್ಕೆ ಹೊರತು ಕೆಟ್ಟವ್ರು ಒಳ್ಳೆ ಮಾಡೋದಕ್ಕಲ್ಲ. ಅದಕ್ಕೇ ಪೆನಾಲ್ಟಿ ಕಾನ್ಸೆಪ್ಟ್ ಬಂದಿತ್ತು. ಅದೂ ಮಾಡಲಿಲ್ಲ, ಶಿಕ್ಷೆ ಆಗ. ಪೆನಾಲ್ಟಿಗೆ ಒಪ್ಪಲಿಲ್ಲ ಅಂತ ತಿಳ್ಕೊಬೇಡ. ಅವಾಗ ಏನು ಮಾಡ್ತಾರೆ? ಆಗ ಬಡಿಯೋದು ಆಮೇಲೆ ಜೈಲಿಗೆ ಹಾಕೋದು ಇದೆಲ್ಲ ಶುರುವಾಗುತ್ತೆ. ಬಟ್ ಯಾವುದೇ ಒಂದು ಜೈಲಿಗೆ ಹಾಕೋ ಉದ್ದೇಶ ಕೂಡ ಅವನಿಂದ ಹೊರಗೆ ಒಳಗಿನ ತೊಂದರೆ ಆಗಬಾರ್ದು ಹೊರಗಿನವರಿಗೆ. ಬಟ್ ಅವನಿಗೆ ಒಂದು ಬುದ್ಧಿ ಬರಬೇಕು ಕೊನೆ ಪಕ್ಷ. ಎಷ್ಟೋ ಜನಕ್ಕೆ ಬಂದಿರುತ್ತೆ ಆ ಥರ. ಎಷ್ಟೋ ಜನ ಮತ್ತೆ ಹೋಗಬಾರ್ದು ಅಂತ ಎಂಥ ಅನ್ಯಾಯ ತಿಳ್ಕೊಂಡವ್ರು ಇದ್ದಾರೆ. ಅದು ಸ್ಮಾಲ್ ಪರ್ಸೆಂಟೇಜ್ ಆದರೂ ಕೂಡ ಇರ್ತಾರೆ. ಆಕಸ್ಮಿಕ ತಪ್ಪು ಮಾಡಿದವ್ರು ಮತ್ತೆ ಮಾಡಲ್ಲ. ಅದೇ ಹ್ಯಾಬಿಟ್ ಆದವನು ಹೋಗ್ಬೇಕಾದ್ರೆ ಬರ್ತೀನಿ ಸಾರ್ ಅಂತ ಹೇಳಿ ಹೋಗ್ತಾರೆ. ನಾಳೆ ಮತ್ತೆ ಬರ್ತಿರುತ್ತೆ. ಅವನಿಗೆ ಬೇರೆ ಬಾರಿ ಬದುಕಲಿಕ್ಕೆ ಅವ್ರು ದಾರಿ ಮಾಡ್ಕೊಂಡ್ಬಿಡ್ತಾನೆ ಅಷ್ಟೇ. ಈ ತ್ರೈವಿಧ್ಯ ಒಪ್ಪದೆ ಹೋದ್ರೆ ಇವೆಲ್ಲ ಸಮಸ್ಯೆ ಬರುತ್ತೆ. ಜೀವತ್ರೈವಿಧ್ಯ ಒಪ್ಪಿದ ಮೇಲೆ ಸಮಸ್ಯೆನೇ ಬರೋದಿಲ್ಲ. ಜೀವತ್ರೈವಿಧ್ಯ ಒಪ್ಪದೆ ಹೋದರೆ ಇವಕ್ಕೆಲ್ಲ ಉತ್ತರ ಕೊಡೋದು ಕಷ್ಟ ಆಗ. ಒಂದೇ ಕ್ಲಾಸಿಗೆ ಎಲ್ರಿಗೂ ಯಾಕೆ 1 ಮಾರ್ಕ್ ಬಂದಿಲ್ಲ, ಪಾಸು ಫೇಲು ಯಾತಕ್ಕೆ? ದಡ್ಡ ಅಂತ ಹೇಳಲೇಬೇಕು, ಬೇರೆ ದಾರಿ ಇಲ್ಲ. ಭಾರಿ ಜಾಸ್ತಿ ಬರುತ್ತೆ, ಭಾರಿ ಬುದ್ಧಿವಂತ ಅಂತ ಹೇಳಲೇಬೇಕು. ನಿತ್ಯದ ಜೀವನದಲ್ಲಿ ಆಚಾರ ಸಿದ್ಧಾಂತ ಪ್ರತಿಯೊಬ್ಬರೂ ಫಾಲೋ ಮಾಡ್ತಾರೆ. ಗೊತ್ತಾಯ್ತಾ? ಬಾಯಿ ಬಂದ ಮಾತ್ರ ಅದು ಬೈತಾರೆ ಅಷ್ಟೇ. ಆ ಫಾಲೋ ಮಾಡದೆ ಹೋದರೆ ಕೆಲಸ ಮಾಡಲಿಕ್ಕೆ ಆಗೋದು, ಯಾವ ಕೆಲಸ ಮಾಡೋಕ್ಕೂ ಸಾಧ್ಯ ಇಲ್ಲ. ನಹಿತಸ್ಯ ವಿಕಲ್ಪಾಖ್ಯ ಕ್ರಿಯಾ ಯದ್ವೀಕ್ಷಯ ಹೃತ ಅದೋಹಂತಂ ಆದೇಹಾಂತಂ ಕ್ವಚಿತ್ ಖ್ಯಾತಿ ತತಃ ಸಂಪದ್ಯತೆ ಮಯ ವಿಧಿವಿರುದ್ಧತ್ವೇನ ಕಲ್ಪನಂ ವಿಕಲ್ಪ. ಅದಕ್ಕೆ ವಿಧಿಗೆ ಹೇಳ್ತಾರೆ ನಹಿತಶ್ಚ ವಿಕಲ್ಪಾಖ್ಯ ಕ್ರಿಯಾ ಮದ್ವೀಕ್ಷಯ ಹತ. ಯಾರಿಗೆ ನನ್ನ ಅನುಗ್ರಹ ಇಲ್ಲ ಅವರಿಗೆ ವಿಧಿ ನಿಷೇಧ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಒಂದು ವಿಧಿ ನಿಷೇಧ ಅರ್ಥ ಆಗಲಿಕ್ಕೂ ಏನು ಮಾಡಬೇಕು? ದೇವರು ಸ್ವರೂಪ ಇರಬಹುದು, ಆ್ಯಕ್ಟಿವೇಟ್ ಆಗಬೇಕಲ್ಲ. ಆ್ಯಕ್ಟಿವೇಟ್ ಮಾಡೋದು ಯಾರು? ಮ್ಯಾಚ್ ಬಾಕ್ಸ್ ಇದೆ, ಹತ್ತೋದಿಲ್ಲ, ಆ್ಯಕ್ಟಿವೇಟ್ ಮಾಡಬೇಕು. ನೀವು ಆ ರೀತಿ ಯಾವುದೋ ಗ್ಯಾರಿಕೆಲ್ಲ ಬರೋದಿಲ್ಲ. ಮ್ಯಾಚ್ ಬಾಕ್ಸಿಂದ ಬರುತ್ತೆ, ಸಮಿತಿನಿಂದ ಬರುತ್ತೆ, ವೃತ್ತಿಗೆಲ್ಲ ಬರೋದಿಲ್ಲ, ಅರಣಿಯಿಂದ ಬರುತ್ತೆ, ಇದರಿಂದ ಬರೋದಿಲ್ಲ. ಅವಿರುದ್ಧತ್ವೇನ ಕಲ್ಪನಂ ವಿಕಲ್ಪ. ಎಷ್ಟು ತಮಾಷೆ ಮಾಡ್ತಾರೆ ಎಷ್ಟೋ ಜನ. ಆ ಬೀಜ ಕಲ್ಲು ಹಾಕಿಬಿಟ್ಟು ಬೆಳೆಯುತ್ತೆ ನೋಡೋಕ್ಕೆ ಹೋದರೆ ಅದು ಬೆಳೆಯೋದಿಲ್ಲ. ನಿನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ ಫಸ್ಟ್ ಹಾಕಿದವರಿಗೆ. ಹೌದಾನೆ? ಅದಕ್ಕೇನು ಹೇಳಿದ್ರು? ಅಯೋಗ್ಯನಲ್ಲಿ ಉಪದೇಶಕರಣ. ಯಾರಿಗೆ ಉಪದೇಶ ಅರ್ಥ ಮಾಡಿಕೊಳ್ಳೋ ಶಕ್ತಿ ಇಲ್ಲ ಅವ್ರನ್ನ ಹೇಳೋದೆಲ್ಲ ಶ್ರಮ ಆಗುತ್ತೆ ಹೊರತು ಪರ್ಪಸ್ ಸರ್ವ್ ಆಗೋದಿಲ್ಲ. ನಿಷಿದ್ಧಂ ಮನಸಾ ಕಲ್ಪ್ಯ ಭೀತೋ ವಿಹಿತಮಾಚರೆ ಅಗ್ನೋಜ್ಞಶ್ಯಚು ಸಂಕಲ್ಪ ಸ್ವಭಾವಾತ್ ವಿಹಿತ. ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಷಿದ್ಧಂ ಮನಸಾ ಕಲ್ಪ್ಯ ಭೀತೋ ವಿಹಿತಮಾಚರೆ.
ಸ್ಮೋಕ್ ಮಾಡಬಾರ್ದು, ಯೋಚನೆ ಸ್ಮೋಕ್ ಮಾಡಿ ಕ್ಯಾನ್ಸರ್ ಬರುತ್ತೆ ನೋಡಿಬಿಟ್ಟ ಅಲ್ಲ, ಭಯದಿಂದ ಬಿಟ್ಟ ಹೊರತು ಯಾತಕ್ಕೆ ಬಿಡಲಿಲ್ಲ, ಅವನು ಬಿಡಬೇಕು ಅಂತ ಬಿಡಲಿಲ್ಲ, ಭಯದಿಂದ ಬಿಟ್ಟ. ಆ ರೀತಿ ಮಾಡೋದು ಏನದು? ಅಜ್ಞಃ, ತಿಳುವಳಿಕೆ ಇಲ್ಲದವನ ಥಿಂಕಿಂಗ್ ಅಷ್ಟೇ. ಜ್ಞಃ, ಜ್ಞಾನಿ ಆದವನು ಅವನ ಸಂಕಲ್ಪ ಸ್ವಭಾವಾದ್ ವಿಹಿತಾನುಗ, ಅವ್ರು ಏನು ದೊಡ್ಡವರು ಹೇಳ್ತಾರೆ ಒಳ್ಳೆಯದಕ್ಕೆ ಗಟ್ಟಿ ಮಾಡ್ಕೊಂಡ್ಬಿಡ್ತಾನೆ. ಗೊತ್ತಾಯ್ತಾ? ಮತ್ತೊಂತ ಕೃಷ್ಣ ಅರ್ಜುನ ಹೇಳ್ತಾನೆ, ಏನು ಹೇಳಿದ್ರು ಕೇಳ್ತಾನೆ. ಆಯ್ತಾ, ನಾನೀಗ ಯಶ್ರೇಷ್ಠಾನ್ ನಿಶ್ಚಿತಮ್ಮೆ ಬ್ರೂಹಿ, ನಾನು ಅದನ್ನು ಶಿಷ್ಯಸ್ತೇಹಂ ಶಾದಿ ಮಾಂ ತೋಪ, ಈ ರೀತಿ ಒಪ್ಪಿಸ್ಕೊಂಡಾಗ ಏನಾಗುತ್ತಾಗ ಅದು ನಿಜವಾದ ಅರ್ಥದಲ್ಲಿ ಸರಿ ಹೋಗುತ್ತೆ. ಆದ್ದರಿಂದ ಅಂಥವ್ರಿಗೆ ಶಾಸ್ತ್ರನೇ ಹೊರತು ಪ್ರೊಟೆಸ್ಟ್ ಮಾಡೋರಿಗೆ, ಆಕ್ಷೇಪ ಮಾಡೋರಿಗೆ ಶಾಸ್ತ್ರ ಅಲ್ಲ. ಅದಕ್ಕೆ ಅಧಿಕಾರಿಗಳು ಅಂತ ಶುರುವಾಯಿತು. ಅಧಿಕಾರಿ ಎಲಿಜಿಬಿಲಿಟಿ ನೋಡ್ಕೊಂಡು ಹೇಳಬೇಕೆ ಹೊರತು ಯಾವುದೇ ಹೇಳೋದಕ್ಕೆ ಹೋಗಬಾರ್ದು. ಅಗ್ನೋಜ್ಞಶ್ಚೇತು ಸಂಕಲ್ಪ ಸ್ವಭಾವಾದ್ ವಿಹಿತ, ವಿಹಿತ ಅಂತ ತಕ್ಷಣ ಮಾಡೋಕ್ಕೆ ಶುರು ಮಾಡ್ತಾನೆ, ನಿಷಿದ್ಧ ಅಂತ ತಕ್ಷಣ ಬಿಟ್ಟುಬಿಡ್ತಾನೆ. ಮತ್ತೇನು ಹೇಳಿ, ವಿಹಿತ ನಿಷಿದ್ಧ ಪದ ಸಾಕು ಅವರಿಗೆ. ಶರೀರ ಧರ್ಮಿಣ ಕ್ವಾಪಿ ನಿಷಿದ್ಧೇಪಿ ಮನೋವ್ರಜೆ. ಶರೀರ ಧರ್ಮಿಣ ಕ್ವಾಪಿ, ನಾವೆಲ್ಲ ಹುಟ್ಟಿದಾಗ ಏನಾಗಿರುತ್ತೆ ಅಂದರೆ ತಿಳುವಳಿಕೆ ಇದ್ದವರು ದೊಡ್ಡ ದೊಡ್ಡವರು ಕೂಡ ಒಮ್ಮೆ ಮೇನ್ ಮಾಡಿಬಿಡ್ತಾರೆ, ನಿಷಿದ್ಧಲ್ಲೂ ಮನಸ್ಸಾಗ್ತಾರೆ. ಅವರನ್ನು ತಪ್ಪಿಸ್ಲಿಕ್ಕೆ ಉಪದೇಶ ಎಲ್ಲ ಬೇಕು. ಗೊತ್ತಾ? ಟೆಂಪ್ಟ್ ಆಗಬಾರ್ದು, ಕೆಟ್ಟದಕ್ಕೆ ಟೆಂಪ್ಟ್ ಆಗಬಾರ್ದು ಅಂತ ಹೇಳೋದಕ್ಕೆ ಉಪದೇಶ ಬೇಕೇ ಹೊರತು. ತುಂಬ ಸಲ ತುಂಬ ಬಡವರು ಇರ್ತಾರೆ, ಅವ್ರು ಏನೋ ಕೈಲಿ ಸಿಕ್ಕರೆ ನೋಡ್ತೀರಿ ನೀವು, ಹುಡ್ಕೊಂಬಂದು ಕೊಟ್ಟು ಹೋಗ್ತಾರೆ. ಅವ್ರಿಗೆ ಬೇಕಿರುತ್ತದೆ ಆ್ಯಕ್ಚುಲಿ, ಆದರೆ ತೊಗೊಳ್ಳೋ ಹಕ್ಕು ನಮಗಿಲ್ಲ, ಗೊತ್ತಿದೆ. ಇನ್ನೂ ಭಾರಿ ಶ್ರೀಮಂತ ಜೋಗ ಹಾಕೊಂಡು ಹೊರಟೋಗ್ತಾರೆ. ಇದು ಇದ್ರ ಪ್ರಶ್ನೆ ಬರಲ್ಲ. ಭಾರಿ ಓದಿದ ಮಾತ್ರಕ್ಕೆ ಓದಿದವನು ಏನು ಮಾಡ್ತಾರೆ, ತಪ್ಪನ್ನು ವ್ಯವಸ್ಥಿತವಾಗಿ ಮಾಡ್ತಾರೆ ಅಷ್ಟೇ. ಇವ್ರು ಹಾಗಲ್ಲ, ತಪ್ಪು ಮಾಡಲಿಕ್ಕೆ ಹೋಗೋದಿಲ್ಲ. ಮಾಡಿ ಹೇಳಿದ್ರೆ ನಾವು ಯಾಕೆ ಮಾಡಬೇಕು ಅಂತ ಕೇಳ್ತಾವ್ರು. ಶಾಸ್ತ್ರ ಓದಿಲ್ಲ, ಯಾಕೆ ಮಾಡಬೇಕಾಗ ಮೋಸನ? ನಿಮಗಿಲ್ಲ, ನನಗಿಲ್ಲ, ಆದರೆ ಇನ್ನು ಮೋಸ ಮಾಡಿ ಏನಾಗುತ್ತೆ, ಇನ್ನೂ ಕೆಟ್ಟದಾಗುತ್ತೆ ಅಷ್ಟೇ ಅಂತಾನು. ಆ ಥರ ಥಿಂಕ್ ಮಾಡ್ತಾನೆ ಹೊರತು ನಾನು ಯಾರಿಗೆ ಮೋಸ ಮಾಡಿದ್ನೋ ಇವತ್ತು ಹೇಗಿದ್ದೇನೆ, ಈ ಮತ್ತೆ ಮೋಸ ಮಾಡಿ ಹಾಳಾಗಬಾರ್ದು ಅಂತ ಹೇಳ್ತಾನೆ. ಸಹಜವಾಗಿ ಅವನಿಗೆ ಭಾರಿ ಕಷ್ಟಪಡಬೇಕಾಗಿಲ್ಲ. ಅಂಥವ್ರಿಗೆ ಹೇಳಿದಾಗ ಏನಾಗುತ್ತೆ ಅಂದರೆ ಸತ್ಯದ ಮಹತ್ವ ಚೆನ್ನಾಗಿ ಅರ್ಥ ಆಗ. ಓ ಈಗ ಅಷ್ಟೇ ತಿಳ್ಕೊಂಡಿದ್ದೀವಿ ನಾವು, ದೇವರು ಮೆಚ್ಚುತ್ತಾನೆ, ಅದು ಬಹಳಷ್ಟು ಮಹತ್ವ ಕೊಡೋದು. ಇವ್ರಿಗೆ ಹಾಗಲ್ಲ, ದೇವರು ಮೆಚ್ಚುತ್ತಾನೆ ಅಂತ ಹೇಳಿ ದೇವರೇ ಇಲ್ಲ ಅಂದ್ಬಿಡೋದು, ಮುಗಿದೋಯ್ತು ಕಥೆಯಲ್ಲಿ. ಈಗೆಲ್ಲ ಒಂದೊಂದೇ ಮಾಡ್ತಾ ಹೋಗಿಬಿಟ್ರೆ ಅವ್ನು ಧರ್ಮ ಬಿಡೋದಕ್ಕೆ ಟ್ರೈ ಮಾಡ್ತಾನೆ. ಶರೀರ ಧರ್ಮಿಣ ಕ್ವಾಪಿ ನಿಷಿದ್ಧೇ. ಯಾಕೆ ಶರೀರ ಧರ್ಮ ಅಂದರೆ ಮಾನುಷ ಅನ್ನವನ್ನುಂಡು ಜ್ಞಾನಶೂನ್ಯನೂ ಆದೆ. ತತ್ವಸ್ವಾಲಿಯಲ್ಲಿ ಹೇಳ್ತಾರೆ, ಮನುಷ್ಯರ ಅನ್ನ ತಿಂದಾಗ ಏನಾಗುತ್ತಂತೆ, ಮೊದಲೇ ಭೂಲೋಕ ಬಾಡಿನೇ ಅಂಥದ್ದು, ಲೋಕ ಅಂಥದ್ದು, ತಿನ್ನೋ ಆಹಾರ ಅಂಥದ್ದು, ಅದಕ್ಕೆ ತಕ್ಕಂತೆ ಬುದ್ಧಿ ಏನಾಗುತ್ತೆ, ಡೌನ್ ಆಗ್ತಾ ಬರುತ್ತೆ. ಅದಕ್ಕೆ ಅದು ಒಳ್ಳೆ ಶರೀರ ಇರುತ್ತೆ. ಮೂಲ ರೂಪದಲ್ಲ ಜ್ಞಾನ ಬೇರೆಯವ್ರಿಗೆ ಯಾಕೆ ಬರೋದಿಲ್ಲ ದೇವತೆಗಳಿಗೆ ಅಂದರೆ ಅಫೆಕ್ಟ್ ಮಾಡೋಕ್ಕೆ. ವಾಯುದೇವರಿಗೆ ಅಫೆಕ್ಟ್ ಆಗಲ್ಲ, ಯಾತಕ್ಕೆ? ಇದ್ರ ಮೇಲೆ ಡಿಪೆಂಡ್ ಆದವರಲ್ಲ ಅವರು, ಶುದ್ಧ ಸತ್ವಾತ್ಮಕ ದೇಹ ಆದ್ದರಿಂದ ಅವರಿಗೆ ಅಫೆಕ್ಟ್ ಆಗ. ದೇವರಿಗಂತೂ ಯೋಚನೆ ಮಾಡಾಗ ಇಲ್ಲ. ಆಕಾಶ ಎಲ್ಲರೂ ಕೆಟ್ಟದ್ದು ನೋಡಿದ್ದಾರೆ ಎಲ್ಲಾದರೂ ಕೂಡ ಇಲ್ಲ. ತಥಾಪಿ ತಸ್ಯ ಜ್ಞಾನಾರ್ಥೋ ಮೋಕ್ಷೇ ನೈವಾನ್ಯಥಾವ್ರಜೆ. ಆದರೆ ತಚ್ಚಾಪಿ ತಸ್ಯ ನ ಅನರ್ಥ. ಆದರೆ ಒಮ್ಮೊಮ್ಮೆ ಜ್ಞಾನಿಗಳು ತಪ್ಪು ಮಾಡಿದ್ರೆ ಅನರ್ಥ ಆಗೋದಿಲ್ಲ. ಯಾಕೆ ಮುಂದೆ ತಿದ್ಕೋತಾರೋ, ಪ್ರಾಯಶ್ಚಿತ್ತ ಮಾಡ್ಕೋತಾನೆ, ಸಮಸ್ಯೆ ಇಲ್ಲ. ಉಳಿದವ್ರು ಹಾಗೆ ಮಾಡೋದಿಲ್ಲ. ಅವ್ರು ಸತ್ಯ ಹೇಳಿ ಪ್ರಾಯಶ್ಚಿತ್ತ ಮಾಡ್ಕೋಬೋದೇ ಹೊರತು ಸುಳ್ಳು ಹೇಳಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಪದ್ಧತಿ ಯಾರಿಗಿರೋದಿಲ್ಲ. ಸತ್ಯ ಹೇಳಬಾರ್ದಾಗಿತ್ತು ಅನ್ಕೊಳ್ತಾನೆ ಎಷ್ಟೋ ಸಲ. ಆ ರೀತಿ ಚಿಂತನೆ ಮಾಡಬಾರ್ದು. ನೋಡಿದ್ರೆ ಹಿಂದೂ ಮುಂದೆ ಬಿಟ್ಬಿಡ್ತಾರೆ, ಏನೋ ಬೈದಿದ್ದಾರೆ, ಆದ್ದರಿಂದ ಮಾನ್ಯ. ಆ ರೀತಿ ಹೇಳೇ ಪಾಪ ಜನಸಾಮಾನ್ಯರ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ. ಯಾವುದು ಎಲ್ಲಿ ಹಿಂದೂ ಮುಂದೆ ನೋಡೋದಿಲ್ಲ, ಯಾವುದೋ ಒಂದು ವಾಕ್ಯ ತೊಗೊಂಡ್ಬಿಡೋದು. ವಾಕ್ಯ ತೊಗೊಂಡ್ಬಿಟ್ಟು ಏನು ಮಾಡೋದು, ಶ್ರುತಿ ಹೀಗೆ ಹೇಳೋದು, ಒಪ್ತೀರಾ, ಒಪ್ಪೋದಿಲ್ಲ, ಹಾಗಿದ್ರೆ ಬಿಟ್ಟುಬಿಡಿ, ಶ್ರುತಿ ಕೇಳಬೇಡಿ ಇನ್ಮೇಲೆ ಅಷ್ಟೇ. ಇವರು ಪೂರ್ತಿ ಓದಿಲ್ಲ, ಸಂಸ್ಕೃತನೂ ಬರೋದಿಲ್ಲ, ಅವರು ಓದು ಮಿಸ್ಗೈಡ್ ಮಾಡ್ತಾರೆ. ಹೀಗಾಗಿ ಕೆಟ್ಟೋಗ್ತಾರೆ. ತಾವತ್ ಪರಿಸರೇ ಭಕ್ತ ಶ್ರದ್ಧಾವಾನ್ ಅನಸೂಯತಃ. ಭಕ್ತನ ಈ ಗುರುಗಳನ್ನು ಶ್ರದ್ಧೆಯಿಂದ ಅಸೂಯ ಪಡೆದೇನೆ ಪರಿಚರ್ಯೆ ಮಾಡಬೇಕು. ಎಲ್ಲಿವರೆಗೂ? ಯಾವತ್ ಬ್ರಹ್ಮ ವಿಜಾನೀಯಾತ್, ಬ್ರಹ್ಮಜ್ಞಾನ ಬರೋವರೆಗೂ ಕೆಲ ಕೋರ್ಸ್ ಮುಗಿಯವರೆಗೂ ಇರಬೇಕು ಅಂತಾರಲ್ಲ ಹಾಗೆ. ವಿಜಾನೀಯಾತ್ ಮಾಮೇವ ಗುರುಮಾದೃತ, ನನ್ನನ್ನು ಗುರು ಅಂತ ತಿಳ್ಕೊಂಡು ಮಾಡಬೇಕು ಅಂತ ಡೈರೆಕ್ಟ್ ಇದ್ದವರಿಗೆ ಅರ್ಥ. ಉಳಿದವರಿಗೆ ಗುರುಗಳಲ್ಲಿ ನನ್ನನ್ನು ನೋಡಿ ತಿಳ್ಕೊಬೇಕು ಅಂತ. ಇವತ್ತು ಹೇಳುವಾಗ ಮೇಟರಿಡಲ್ಲಿ ಬಂದರೆ ಅವ್ರು ವ್ಯಕ್ತಿಯಾಗಿ ನೋಡೋದಿಲ್ಲ, ಅವನು ಪ್ರತಿನಿಧಿಯಾಗಿ ನೋಡ್ತೇವೆ. ಆ ರೀತಿ ನೋಡಬೇಕೆ ಹೊರತು ಬೇರೆ ರೀತಿ ಅಲ್ಲ. ಅದು ವಿವರಣೆ ಕೊಡ್ತಾರೆ. ಶುಶ್ರೂಷೆ ಸಹಿತ ತಾವತ್ ಯಾವತ್ ಜ್ಞಾನೋದಯವೂ ಗುರುಗಳಿಂದ ಜ್ಞಾನೋದಯ ಆಗೋವರೆಗೂ ಕೂಡ ನಮಗೆ ಸೇವೆ ಮಾಡಲೇಬೇಕು. ತತಃಪರಂಚ, ಆಮೇಲೂ ಸೇವೆ ಮಾಡಬೇಕು. ಯಥಾತಸ್ಯ ಪ್ರಿಯಂ ಭವೆ. ಇನ್ನು ಜ್ಞಾನ ವೃದ್ಧಿಗೋಸ್ಕರ ಮಾಡಿ, ಜ್ಞಾನ ಸಿದ್ಧಿ ಜ್ಞಾನ ವೃದ್ಧಿ, ಗೊತ್ತಾಯ್ತಾ? ಜ್ಞಾನ ಸಿದ್ಧಿ ಒಂದು ಭಾಗ, ಜ್ಞಾನ ವೃದ್ಧಿ ಒಂದು ಭಾಗ. ಸೊ ಗುರುಗಳನ್ನು ಯಾವ ಕಾಲಕ್ಕೂ ಬಿಡಲಿಕ್ಕೆ ಬರೋದಿಲ್ಲ ಅಂತ. ಇವತ್ತು ಕೂಡ 1ನೇ ಕ್ಲಾಸ್ ಬೆಸ್ಟ್ ಆಗಿದ್ದರೂ ಕೂಡ, ದೊಡ್ಡ ಇದಾಗಿದ್ದರೂ ಕೂಡ ಏನು ಮಾಡ್ತಾರೆ, ಒಳ್ಳೆಯವನಾದರೆ
ಸಹಜವಾದ ಸಾರು ಅಂತಾನೆ ಹೊರತು ಏನು ಅನ್ನೋದಿಲ್ಲ. ಅವರೇ ಸಾರು ಅಂತಕ್ಕಂಥ ಪೊಸಿಷನ್ ಇವರು ಇರ್ತಾನೆ. ಮತ್ತು ಅವರಿಗೆ ಇನ್ನೂ ಬರೋ DTPI ಬಂದ್ಬಿಡ್ಬೋದು ಬೇಕಾದರೆ. ಆದರೂ ಇವನೇನಂತಾನೆ ಅಫಿಷಿಯಲಿ ಅವ್ರು ಅನ್ಬೇಕು, ಅನ್ಅಫಿಷಿಯಲಿ ಇವರು ಅಂತಾರೆ ಸಾರು ಅಂತ ಹೇಳ್ತಾನೆ. ಅದು ಈ ಲೋಕದ ಉಳ್ಕೊಂಡಿದೆ ಅಂತ. ಲೌಕಿಕ ವಿದ್ಯೆಗೆ ಎಷ್ಟು ಬಲೆ ಇದ್ದಾಗ ಅಧ್ಯಾತ್ಮ ವಿದ್ಯೆಗೆ ಎಷ್ಟು ಇರಬೇಕು. ಆ ದೃಷ್ಟಿಯಲ್ಲಿ ಗುರುಭಕ್ತಿ ಎಂಬುದು ಮತ್ತು ಸಿದ್ಧಾಂತ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್. ಅದು ಬೇರೆ ಎಲ್ಲೂ ಕೂಡ ಎಲ್ಲ ಹೇಳಿದ ಎಲ್ಲದರಲ್ಲೂ ಅಷ್ಟೇ. ಪ್ರತಿಯೊಂದು ಶಾಸ್ತ್ರ ಲೌಕಿಕ ಎಲ್ಲದರಲ್ಲೂ ಕೂಡ ಇರೋದೇನೋ ಉಪಕಾರವಾದಾಗ ಆಗಷ್ಟೇ ಅಲ್ಲ, ಯಾವ ಕಾಲಕ್ಕೂ ತಲೆ ಜ್ಞಾಪಕ ಇರಬೇಕು. ಅದು ಕೃತಜ್ಞತೆ. ಗೊತ್ತಾಯ್ತು, ಕೆಲಸ ಆಯಿತು ಎಲ್ಲ ಆಯಿತು ಸರಿಯೇ. ಈಗ 100 ರೂಪಾಯಿ ಕೊಟ್ಟಿದ್ದಷ್ಟು ಎಕ್ಸಾಮ್ ಫೀಸು ಅಂತೇಳಿ ಈಗ ಅವ್ನು ಕೋಟ್ಯಾಧೀಶ. 100 ರೂಪಾಯಿ ಕೊಟ್ಟರೆ ನೆನೆಸ್ಬೇಕಾ, ನೀವು ಕೊಡದೆ ನೋಡಿ ಏನಾಗ್ತಿರ್ತವೆ ಅಂತ. ಅದು ಅನ್ನೋದಿಲ್ಲ ಅವನು. ಆ ಕೊಟ್ಟಿದ್ದು ಭಾರಿ ಮುಖ್ಯ. ಒಂದು ಸ್ಕ್ರೂನೇ ಇರ್ಬೋದು, ಚಿಕ್ಕ ಸ್ಕ್ರೂ ಇರ್ಬೋದು, ಅದು ಹೋಲ್ದು ಇಲ್ಲದೆ ಹೋದಕ್ಕೆ ವೆಹಿಕಲ್ ನಿಂತು ಹೋಗ್ಬಿಡೋದು, ಆಕ್ಸಿಡೆಂಟು ಆಗ್ಬೋದು. ಚಿಕ್ಕದಾಗಿದ್ದು ಕೂಡ ತನ್ನ ರೋಡ್ ಇದೆ ಅದಕ್ಕೊಂದು. ಆ ರೀತಿಯಲ್ಲಿ ನಾವು ಯಾರನ್ನು ಕೂಡ ನಾವು ಪಡ್ಕೊಂಡ್ರೂ ಕೂಡ ಅದು ವಿದ್ಯೆನೇ. ಅದಕ್ಕೆ ಅವ್ರು ಯಾರ್ಯಾರನ್ನ ಗುರು ಅಂತ ಕರೀಲಿಲ್ಲ. 24 ಗುರುಗಳಲ್ಲಿ ಕೆಲವು ಮಾತಾಡಲ್ಲ, ಕೆಲವು ಏನೂ ಮಾಡೋದಿಲ್ಲ. ವೇಶ್ಯೆ, ಮಗು ಅವೆಲ್ಲ ಯಾರು ಗುರುಗಳಾಗ್ತಾರೆ? ನೋಡಿ ತಿಳ್ಕೊಂಡ್ರೂ ಗುರು ಆದಾಗ. ಅದು ಪುಸ್ತಕದಿಂದ ಪುಸ್ತಕ ಜಡ ಪದಾರ್ಥ, ಓದಿ ಜ್ಞಾನ ಬರುತ್ತಾ ಇಲ್ಲೋ ಆ ಥರ. ಅದಕ್ಕೆ ಬೇರೆ ಕಾರಣಗಳಿರ್ಬೋದು. ಒಂದು ಪುಸ್ತಕನೇ ಇಲ್ಲ, ಓದೋದಕ್ಕಾಗೋದೇ ಇಲ್ಲಲ್ಲ, ಆಗ ಅಧಿಷ್ಠಾನನೇ ಇಲ್ಲ. ಅಲ್ಲಿಗೆ ಆ ವಿಷಯ ಮುಗೀತು. ಮುಂದೆ 19ನೇ ಅಧ್ಯಾಯ ನಾಳೆ ಪಾಠ ಇಲ್ಲ. ನಾಳೆ 2 ದಿವಸನೂ ಪಾಠ ಇರೋಲ್ಲ. ಶುಕ್ರವಾರ ಕಂಟಿನ್ಯೂ ಆಗುತ್ತೆ.